ಎಲ್ರಿಗೂ ನಮಸ್ಕಾರ. ಮತ್ತೊಂದು ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸುವಂತಹ ಒಂದು ವಿಚಾರ ಸೋವಿಯತ್ ಒಕ್ಕೂಟದ ವಿಘಟನೆ ಅಂತ ಹೇಳಿಬಿಟ್ಟು, ಡಿಸ್ಇಂಟಿಗ್ರೇಷನ್ ಆಫ್ USSR ಅಂತ ಹೇಳಿಬಿಟ್ಟು ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಸೋವಿಯತ್ ಒಕ್ಕೂಟದ ಪತನ ಅಥವಾ ಸೋವಿಯತ್ ಒಕ್ಕೂಟದ ವಿಘಟನೆ ಅಂತ ನಾವು ಹೇಳ್ತೇವೆ. ಸೋವಿಯತ್ ಒಕ್ಕೂಟದ ವಿಘಟನೆ ಅಂತ ನಾವು ಹೇಳ್ತೇವೆ. ಈ ಒಂದು 20ನೇ ಶತಮಾನದ ಮಧ್ಯಭಾಗದಲ್ಲಿ ಆರಂಭದಲ್ಲಿ ಸೋವಿಯತ್ ಒಕ್ಕೂಟದ ಒಂದು ಅಸ್ತಿತ್ವ ಏನು ಜಾರಿಗೆ ಬಂತು, ಅದೇ ರೀತಿಯಲ್ಲಿ ಈ ಒಂದು ಸೋವಿಯತ್ ಒಕ್ಕೂಟ 20ನೇ ಶತಮಾನದ ಕೊನೆಯ ಭಾಗದಲ್ಲಿ ವಿಘಟನೆಯಾಯಿತು. ಸೋವಿಯತ್ ಒಕ್ಕೂಟ ಮುರಿದು ಬಿತ್ತು, ಸೋವಿಯತ್ ಒಕ್ಕೂಟ ಪತನವಾಯಿತು. ಈ ಒಂದು ಸೋವಿಯತ್ ಒಕ್ಕೂಟದ ಏಳಿಗೆ ಎಷ್ಟು ಪ್ರಾಮುಖ್ಯವೋ, ಸೋವಿಯತ್ ಒಕ್ಕೂಟದ ಪತನವೂ ಸಹ ಅಷ್ಟೇ ಪ್ರಮುಖವಾದದ್ದು. ಏಕೆಂದರೆ ಪ್ರಪಂಚದ ರಾಜಕಾರಣದಲ್ಲಿ ಈ ಒಂದು ಸೋವಿಯತ್ ಒಕ್ಕೂಟದ ಪತನ ತುಂಬ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿತು. ಸೊ ಈ ಒಂದು ಸೋವಿಯತ್ ಒಕ್ಕೂಟ ಅಂದರೆ ಏನು, ಆ ಒಂದು ಸೋವಿಯತ್ ಒಕ್ಕೂಟ ಪತನ ಏನಕ್ಕಾಯಿತು, ಯಾವಾಗ ಪತನವಾಯಿತು, ಅದು ಪತನವಾಗೋಕ್ಕೆ ಪ್ರಮುಖವಾದಂತಹ ಕಾರಣಗಳೇನು, ಈ ಒಂದು ವಿಚಾರಗಳನ್ನು ಇಂದಿನ ತರಗತಿಯಲ್ಲಿ ನಾವು ಚರ್ಚಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ರೈಟ್. ಸೋವಿಯತ್ ಒಕ್ಕೂಟ ನೋಡಿ, ಏನು ಪ್ರಾಚೀನ ರಷ್ಯಾ ಅಂತ ನಾವೇನು ಕರಿತೀವಿ, ಆ ಒಂದು ರಷ್ಯಾ ದೇಶವನ್ನು ಝಾರ್ ಮನೆತನದವರು ಆಳ್ವಿಕೆ ಮಾಡ್ತಾ ಇದ್ರು. ನಾನು ಮ್ಯಾಪಲ್ಲಿ ತೋರಿಸ್ತೇನೆ ನೋಡಿ. ಇದು ಇಲ್ಲಿ ಕೆಳಗಡೆ ಕಾಣುತ್ತೆ ಅನ್ಸುತ್ತೆ, ಇದು ಭಾರತ, ಏಷ್ಯಾದ ಒಂದು ಭಾಗ. ಇದು ಏಷ್ಯಾದ ಉತ್ತರಕ್ಕೆ ಇರುವಂತಹ ಒಂದು ಪ್ರದೇಶ ರಷ್ಯಾ. ಓಕೆ, ಏಷ್ಯಾ ಮತ್ತು ಯುರೋಪ್ ಎರಡೂ ಖಂಡಗಳಲ್ಲಿಯೂ ಚಾಚಿಕೊಂಡಿರುವಂತಹ ಒಂದೇ ಒಂದು ದೇಶ ಅಂದರೆ ಈ ಒಂದು ಸೋವಿಯತ್ ಒಕ್ಕೂಟ. ಓಕೆ, ಸೊ ಈ ಒಂದು ಸೋವಿಯತ್ ಒಕ್ಕೂಟ ಅಂತ ನಾವು ಕರೆಯೋದು 1917ರ ನಂತರ. ಅದಕ್ಕಿಂತ ಮೊದಲು ಅದನ್ನು ರಷ್ಯಾ ಅಂತಾನೆ ಕರಿತಾ ಇದ್ರು. ಸೊ ಈ ಒಂದು ರಷ್ಯಾವನ್ನು ಝಾರ್ ಮನೆತನದವರು ಆಳ್ವಿಕೆ ಮಾಡ್ತಾ ಇದ್ರು. ಝಾರ್ ಸಂತತಿಗೆ ಸೇರಿದವರು, ಮಿಖಾಯಿಲ್ ರೋಮನೋವ್ ಎನ್ನುವವನು ಝಾರ್ ಸಂತತಿಯನ್ನು ರಷ್ಯಾದಲ್ಲಿ ಸ್ಥಾಪನೆ ಮಾಡಿದ್ದ. ಸೊ ಅವನ ಸಂತತಿಗೆ ಸೇರಿದವ ಅರಸರನ್ನು ಝಾರ್ಗಳು ಅಂತ ಕರೆಯೋರು. ಝಾರ್ ಅಂದ್ರೆ ಚಕ್ರವರ್ತಿ ಅಂತ. ರಷ್ಯಾದ ಚಕ್ರವರ್ತಿಗಳನ್ನು ಝಾರ್ ಅಂತ ಕರಿತಾ ಇದ್ರು. ಆ ಒಂದು ಝಾರ್ಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅವರು ಸಹ ತುಂಬಾ ಅದ್ಭುತವಾಗಿ ಏನು ಆಳ್ವಿಕೆಯನ್ನು ಮಾಡ್ತಾ ಇರಲಿಲ್ಲ. ನಿರಂಕುಶಾಧಿಕಾರಿಗಳಾಗಿ ತಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಅವರು ರಷ್ಯಾದ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಬಹುಶಃ ನೀವು ಈ ಒಂದು ಎನ್ಲೈಟೆಂಡ್ ಡೆಸ್ಪಾಟ್ಸ್ ಅಂತ ಹೇಳಿಬಿಟ್ಟು ಯುರೋಪಿಯನ್ ಹಿಸ್ಟ್ರಿಯಲ್ಲಿ ನೀವು ಓದಿದ್ದೀರಾ ಅನ್ಸುತ್ತೆ. ಅದರಲ್ಲಿ ಪೀಟರ್ ದ ಗ್ರೇಟ್ ಎನ್ನುವಂತಹ ಒಬ್ಬ ಚಕ್ರವರ್ತಿಯನ್ನು ನೀವು ಓದಿದ್ದೀರೇನೋ. ಅವನು ರಷ್ಯಾದ ಒಬ್ಬ ಚಕ್ರವರ್ತಿ. ಅಂದರೆ ಒಬ್ಬ ಸರ್ವಾಧಿಕಾರಿಯಾಗಿ, ರಷ್ಯಾದ ಒಬ್ಬ ಚಕ್ರವರ್ತಿಯಾಗಿ ಆತ ರಷ್ಯಾವನ್ನು ಆಧುನಿಕತೆಯ ಕಡೆಗೆ, ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ದಂತಹ ಒಬ್ಬ ಪ್ರಮುಖವಾದಂತಹ ರಷ್ಯಾದ ಚಕ್ರವರ್ತಿ. ಸೊ ಅವನು ಸಹ ಒಬ್ಬ ಝಾರ್. ಸೊ ಹೀಗೆ ಝಾರ್ಗಳ ಆಳ್ವಿಕೆ ರಷ್ಯಾದಲ್ಲಿ ಇತ್ತು. ಆದರೆ 1917ರಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯೇ ಆಯಿತು. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾಜವಾದಿ ಕ್ರಾಂತಿ ಅಥವಾ ಕಮ್ಯುನಿಸ್ಟ್ ಕ್ರಾಂತಿ ಅಂತ ನಾವೇನು ಕರಿತೀವಿ, ಅದು ರಷ್ಯಾದಲ್ಲಿ ಆಯಿತು. 1917ರಲ್ಲಿ ರಷ್ಯಾದ ಕ್ರಾಂತಿ ಅಂತ ಕರಿತೀವಿ, ಅದನ್ನು ಕಮ್ಯುನಿಸ್ಟ್ ಕ್ರಾಂತಿ ಅಂತ ನಾವು ಕರಿತೀವಿ. ಅದನ್ನು ಅಕ್ಟೋಬರ್ ರೆವಲ್ಯೂಷನ್ ಅಂತಲೂ ಸಹ ಕರೀತಾರೆ. ಕೆಲವರು ಅದನ್ನು ಅದಕ್ಕಿನ್ನೊಂದು ಹೆಸರು ಫೆಬ್ರವರಿ ರೆವಲ್ಯೂಷನ್ ಅಂತಲೂ ಸಹ ಕರೀತಾರೆ. ಅಂದರೆ ಏನು ರಷ್ಯಾದಲ್ಲಿ ಝಾರ್ಗಳು ಆಳ್ವಿಕೆ ಮಾಡ್ತಾ ಇದ್ರು, ಓಕೆ, ಅಲ್ಲಿ ಈ ಕಮ್ಯುನಿಸ್ಟ್ ಕ್ರಾಂತಿ ಎನ್ನುವುದು ಆಗಿ ಝಾರ್ಗಳ ಆಳ್ವಿಕೆ ಸಂಪೂರ್ಣವಾಗಿ ಮುರಿದು ಬಿತ್ತು.
ಹೀಗಾಗಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂತು. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮಾಜವಾದಿ ಚಿಂತನೆಗಳ ಮೇಲೆ, ಕಾರ್ಲ್ ಮಾರ್ಕ್ಸನ ಆಧುನಿಕ ಸಮಾಜವಾದಿ ಚಿಂತನೆಗಳ ಮೇಲೆ, ಕಮ್ಯುನಿಸ್ಟ್ ಸಿದ್ಧಾಂತದ ಮೇಲೆ ಪ್ರಭುತ್ವ ಸರ್ಕಾರ ಎನ್ನುವುದು ಸ್ಥಾಪನೆಯಾಯಿತು. ಅದು ಸ್ಥಾಪನೆಯಾಗಿದ್ದು ಈ ಒಂದು ರಷ್ಯಾದಲ್ಲಿ. ಯಾವಾಗ? 1917ರಲ್ಲಿ. ಸೊ ಆಗ ಅಲ್ಲಿ ಆ ರಷ್ಯಾ ಅಂತ ನಾವೇನು ಕರಿತೀವಿ, 1917ರ ನಂತರ ಅದನ್ನು ಸೋವಿಯತ್ ಒಕ್ಕೂಟ ಅಂತ ಕರೀತಾರೆ. ಕಾರಣ ಏನಂದ್ರೆ ಅದರಲ್ಲಿ ಒಟ್ಟು 15 ಗಣರಾಜ್ಯಗಳು ಸೇರಿದ್ದಂತಹ ಒಂದು ಒಕ್ಕೂಟ ಇದು. ನೋಡಿ, ಇಲ್ಲಿ ನಾನು ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ. 15 ಗಣರಾಜ್ಯಗಳು ಸೇರಿ ಆದಂತಹ ಒಂದು ಒಕ್ಕೂಟ. ನಾವು ಯಾವ ರೀತಿ ಒಂದು 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ ಭಾರತ ಒಕ್ಕೂಟ ಅಂತ ನಾವೇನ್ ಮಾಡ್ಕೊಂಡಿದೀವಿ. ಕೇಂದ್ರ ಸರ್ಕಾರ ಇದೆ, ರಾಜ್ಯಗಳಿದಾವೆ, ಹೌದಲ್ವಾ? ಸೊ ಒಂದು ರೀತಿಯ ಒಕ್ಕೂಟ ವ್ಯವಸ್ಥೆ ನಮ್ದು. ಅದೇ ರೀತಿಯಲ್ಲಿ ಇಲ್ಲಿ ರಷ್ಯಾದಲ್ಲಿ ಈ ಒಂದು 15 ಒಟ್ಟು ಗಣರಾಜ್ಯಗಳು ಸೇರಿ, ಇದು ರಷ್ಯಾ ನೋಡಿ, ಈ ಲೈಟ್ ಯೆಲ್ಲೋ ಕಲರ್ ಇರೋದು ರಷ್ಯಾ. ಇದು ಅದು ಬಿಟ್ಟು ಉಳಿದೇ ಸಣ್ಣ ಪುಟ್ಟ 14 ಗಣರಾಜ್ಯಗಳು, ಒಟ್ಟು 15 ಗಣರಾಜ್ಯಗಳು ಸೇರಿ ಅದನ್ನು ನಾವು ಸೋವಿಯತ್ ಒಕ್ಕೂಟ ಅಂತ ನಾವು ಕರೀತಾ ಇದ್ದು. ಸೊ ಹೀಗೆ ಅಲ್ಲಿ ಸೋವಿಯತ್ ಒಕ್ಕೂಟ ಜಾರಿಗೆ ಬಂತು. 15 ಗಣರಾಜ್ಯಗಳು ಸೇರಿ ಒಂದು ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬಂತು. ಅಲ್ಲಿ ಕಮ್ಯುನಿಸ್ಟ್ ಆಡಳಿತ ವ್ಯವಸ್ಥೆ ಜಾರಿಗೆ ಬಂತು. ಅಲ್ಲಿ ಒಂದೇ ಪಕ್ಷ, ಯಾವುದು? ಕಮ್ಯುನಿಸ್ಟ್ ಪಕ್ಷ ಮಾತ್ರ ಇತ್ತು. ಸೊ ಕಮ್ಯುನಿಸ್ಟ್ ಪಕ್ಷವೇ ಅಧಿಕಾರಕ್ಕೆ ಬಂತು. ಒಂದು ದೇಶ, ಒಂದು ತತ್ವ, ದೇಶಕ್ಕಾಗಿ ಎಲ್ಲ ಎನ್ನುವಂತಹ ಒಂದು ಹೊಸ ವ್ಯವಸ್ಥೆ, ಸಮಾಜವಾದಿ ಚಿಂತನೆಯ ಆಧಾರದ ಮೇಲೆ ಒಂದು ಹೊಸ ವ್ಯವಸ್ಥೆ ಅಲ್ಲಿ ಜಾರಿಗೆ ಬಂತು. ಯಾವಾಗ? 1917ರಲ್ಲಿ. ಅದರಲ್ಲಿಯೂ ಲೆನಿನ್ ಎನ್ನುವವನು ರಷ್ಯಾದ ಅಂದ್ರೆ ಸೋವಿಯತ್ ಒಕ್ಕೂಟದ ಅಧ್ಯಕ್ಷನಾಗಿ ಸಾಕಷ್ಟು ಬದಲಾವಣೆಗಳನ್ನು ತರುವ ಮೂಲಕ ಈ ಒಂದು ಸೋವಿಯತ್ ಒಕ್ಕೂಟವನ್ನು ಬಲಿಷ್ಠವಾದ ಒಂದು ದೇಶವನ್ನಾಗಿ ಮಾಡುವಲ್ಲಿ ಆತ ಪ್ರಯತ್ನವನ್ನು ಪಟ್ಟ. ಅವನ ನಂತರ ಸ್ಟಾಲಿನ್ ಇರ್ಬೋದು, ಕ್ರುಶ್ಚೇವ್ ಇರ್ಬೋದು, ಬುಲ್ಗಾನನ್ ಇರ್ಬೋದು, ಹೀಗೆ ಹಲವಾರು ವ್ಯಕ್ತಿಗಳು ಅಧ್ಯಕ್ಷರಾಗಿ ಸೋವಿಯತ್ ಒಕ್ಕೂಟವನ್ನು ಅಭಿವೃದ್ಧಿಯ ಕಡೆಗೆ, ಬಲಿಷ್ಠತೆಯ ಕಡೆಗೆ ಅದನ್ನು ಅವರು ಮುಂದುವರಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿದರು. ಈವನ್ ದ್ವಿತೀಯ ಮಹಾಯುದ್ಧ ನಂತರವೂ ಸಹ ಸೋವಿಯತ್ ಒಕ್ಕೂಟ ಇನ್ನೂ ಬಲಿಷ್ಠವಾಯಿತು. ನಿಮಗೆ ಗೊತ್ತಿದೆ, ಸೋವಿಯತ್ ಒಕ್ಕೂಟ 2ನೇ ಮಹಾಯುದ್ಧದಲ್ಲಿ ಪಾಲ್ಗೊಂಡಿತ್ತು, ಅಮೆರಿಕದ ಜೊತೆಗೇ ಇತ್ತು. ಆದರೆ ಯುದ್ಧವಾದ್ಮೇಲೆ, ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಭಿನ್ನಾಭಿಪ್ರಾಯ ಬಂತು. ಎರಡು ದ್ವೇಷಿಗಳಾದ್ರು, ಬದ್ಧ ದ್ವೇಷಿಗಳಾದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನದು ದ್ವೇಷವನ್ನು ಅವರು ಕಾರಲು ಆರಂಭ ಮಾಡಿದ್ರು. ಇದನ್ನೇ ನಾವು ಶೀತಲ ಸಮರ ಅಂತ ಈಗಾಗಲೇ ಓದಿದ್ದೇವೆ. ಒಂದ್ ಕಡೆ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು, ಇನ್ನೊಂದು ಕಡೆ ಸೋವಿಯತ್ ಒಕ್ಕೂಟ ಮತ್ತು ಅದರ ದೇಶಗಳು, ಕಮ್ಯುನಿಸ್ಟ್ ದೇಶಗಳು. ಈ ಎರಡರ ನಡುವೆ ನಡೆದಂತಹ ಒಂದು ರೀತಿಯ ಅಘೋಷಿತ ಬಿಗುವಿನ ವಾತಾವರಣವನ್ನೇ ನಾವು ಶೀತಲ ಸಮರ ಅಂತ ನಾವು ಕರಿತೇವೆ. ಸೊ ಹೀಗೆ ದ್ವಿತೀಯ ಮಹಾಯುದ್ಧ ಆದ್ಮೇಲೆ ಸೋವಿಯತ್ ಒಕ್ಕೂಟ ಇನ್ನೂ ಬಲಿಷ್ಠವಾಗಿ ಬೆಳೆಯಿತು. ಇದನ್ನು ಅಮೆರಿಕಾಗೆ ಸಹಿಸಕ್ಕಾಗಲಿಲ್ಲ, ಅಥವಾ ಅಮೆರಿಕ ದೊಡ್ಡದಾಗಿ ಬೆಳೆದದ್ದನ್ನು ಸೋವಿಯತ್ ಒಕ್ಕೂಟಕ್ಕೆ ಸಹಿಸಲಾಗಲಿಲ್ಲ. ಸೋವಿಯತ್ ಒಕ್ಕೂಟ ನಾನು ಪ್ರಪಂಚದ ರಾಜಕೀಯ ಶಕ್ತಿಯ ಕೇಂದ್ರವಾಗಬೇಕು ಅಂತ ಸೋವಿಯತ್ ಒಕ್ಕೂಟ, ಇನ್ನೊಂದು ಕಡೆ ಅಮೆರಿಕ ತಾನು ಬಲಿಷ್ಠವಾಗಿ ಪ್ರಪಂಚದ ರಾಜಕಾರಣದಲ್ಲಿ ಹೆಚ್ಚಿನ ಒಂದು ಘನತೆ ಗೌರವವನ್ನು ಪಡೆಯಬೇಕು ಎನ್ನುವುದು ಅಮೆರಿಕದ ಒಂದು ಪ್ರಭಾವ. ಹೀಗಾಗಿ ಶೀತಲ ಸಮರ ಉಂಟಾಯಿತು. ಅಂದ್ರೆ ಅರ್ಥ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ 1945ರಿಂದ 1991ರವರೆಗೆ ಒಂದು ರೀತಿಯಲ್ಲಿ ಅಮೆರಿಕ ಮತ್ತು ಈ ಒಂದು ಸೋವಿಯತ್ ಒಕ್ಕೂಟದ ನಡುವೆ ಪ್ರಪಂಚದ ರಾಜಕೀಯದ ಏನದು ಹಿಡಿತಕ್ಕಾಗಿ ಒಂದು ರೀತಿಯ ಪ್ರತಿಸ್ಪರ್ಧೆ ಎನ್ನುವುದು ಏರ್ಪಟ್ಟಿತ್ತು, ಒಂದು ರೀತಿಯ ಪ್ರಬಲ ಪೈಪೋಟಿ ಎನ್ನುವುದು ಏರ್ಪಟ್ಟಿತ್ತು. ಇದೇ ಶೀತಲ ಸಮರ. ಆದರೆ ಈ ಸೋವಿಯತ್ ಒಕ್ಕೂಟ, ಬಲಿಷ್ಠವಾಗಿದ್ದಂತಹ ಸೋವಿಯತ್ ಒಕ್ಕೂಟ, ಅಮೆರಿಕಾಗೆ ತಕ್ಕ ಪೈಪೋಟಿಯನ್ನು ನೀಡುತ್ತಿದ್ದಂತಹ ಸೋವಿಯತ್ ಒಕ್ಕೂಟ 1991ರಲ್ಲಿ ಅದು ಪತನವಾಯಿತು, ವಿಘಟನೆಯಾಯಿತು. 15 ಗಣರಾಜ್ಯಗಳಿಂದ ಕೂಡಿದ್ದಂತಹ ಸೋವಿಯತ್ ಒಕ್ಕೂಟ ಕಳಚಿ ಬಿತ್ತು. 15 ಗಣರಾಜ್ಯಗಳು ಪ್ರತ್ಯೇಕಗೊಂಡವು. ಅವುಗಳಲ್ಲಿದ್ದಂತಹ ಐಕ್ಯತೆ, ಒಕ್ಕೂಟ ವ್ಯವಸ್ಥೆ ಇಲ್ಲವಾಯಿತು.
ಅದಕ್ಕೆ ಅದನ್ನು ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಥವಾ ಕನ್ನಡದಲ್ಲಿ ಸೋವಿಯತ್ ಒಕ್ಕೂಟ ಅಂತ ನಾವೇನು ಕರಿತೀವಿ, ಆ ಒಕ್ಕೂಟ ವ್ಯವಸ್ಥೆ ಇಲ್ಲವಾಯಿತು, ಛಿದ್ರವಾಯಿತು, ಕಳಚಿ ಬಿತ್ತು, ವಿಘಟನೆಯಾಯಿತು. ಎಲ್ಲ ಗಣರಾಜ್ಯಗಳು ಇವತ್ತು ಸ್ವತಂತ್ರವಾಗಿದ್ದಾವೆ. ಅದರಲ್ಲಿ ರಷ್ಯಾ ಬಹುದೊಡ್ಡ ಗಣರಾಜ್ಯ. ಈಗ ಮ್ಯಾಪಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಬೇರೆ ದೇಶಗಳಿಗೆ ಹೋಲಿಸಿದರೆ, ಬೇರೆ ಗಣರಾಜ್ಯಗಳಿಗೆ ಹೋಲಿಸಿದರೆ ರಷ್ಯಾ ಎಷ್ಟು ದೊಡ್ಡದು ನೋಡಿ. ಇವೆಲ್ಲ ಸಣ್ಣವು. ಎಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ, ಬೈಲೋರಸಿಯನ್, ಉಕ್ರೇನಿಯನ್, ಮಾಲ್ಡೋವಿಯನ್, ಜಾರ್ಜಿಯನ್, ಆರ್ಮೇನಿಯನ್, ಅಜರ್ಜಬನ್, ಕಜಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಓಕೆ, ಹೀಗೆ ಇವೆಲ್ಲ ಬೇರೆ ಬೇರೆ ಗಣರಾಜ್ಯಗಳು ಆಗಿ ಸ್ವತಂತ್ರಗೊಂಡು ಯಾವಾಗ 1991ರಲ್ಲಿ. ಅಂದ್ರೆ ಒಟ್ಟಾಗಿದ್ದಂತಹ 15 ಗಣರಾಜ್ಯಗಳನ್ನು ನಾವು USSR ಅಥವಾ ಸೋವಿಯತ್ ಒಕ್ಕೂಟ ಅಂತ ಏನ್ ಕರಿತಾ ಇದ್ದೋ, ಆ ಒಕ್ಕೂಟ ವ್ಯವಸ್ಥೆ 1991ರಲ್ಲಿ ಇಲ್ಲವಾಯಿತು. ಅದು ಮುರಿದು ಬಿತ್ತು. ಇವತ್ತು ಎಲ್ಲ ಸ್ವತಂತ್ರ ದೇಶಗಳಾಗಿದ್ದಾವೆ. ರಷ್ಯಾ ಒಂದು ಬಹುದೊಡ್ಡ ಒಂದು ದೇಶವಾಗಿ ಅದು ಉಳಿಯಿತು. ಸೊ ಇದನ್ನೇ ನಾವು ಸೋವಿಯತ್ ಒಕ್ಕೂಟದ ಪತನ ಅಂತ ನಾವು ಕರಿತೇವೆ. ಸೊ ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ಇಷ್ಟು ಬಲಿಷ್ಠವಾಗಿದ್ದಂತಹ ಸೋವಿಯತ್ ಒಕ್ಕೂಟ ಪ್ರಪಂಚದ ರಾಜಕಾರಣದಲ್ಲಿ ಅಮೆರಿಕಾಗೆ ಸಮಬಲನಾಗಿ ನಿಂತು, ಪ್ರತಿಸ್ಪರ್ಧಿಯಾಗಿ ನಿಂತು, ತಕ್ಕ ಪೈಪೋಟಿಯನ್ನು ಕೊಟ್ಟಂತಹ ಸೋವಿಯತ್ ಒಕ್ಕೂಟ, ಅಮೆರಿಕ ಬಾಹ್ಯಾಕಾಶದಲ್ಲಿ ಏನೋ ಪ್ರಯತ್ನವನ್ನು ಮಾಡಿದರೆ ಸೋವಿಯತ್ ಒಕ್ಕೂಟ ತಾನೂ ಬಾಹ್ಯಾಕಾಶದಲ್ಲಿ ಪ್ರಯತ್ನವನ್ನು ಮಾಡೋದು, ಅಮೆರಿಕ ಯಾವುದೋ ಯುದ್ಧ ನೌಕೆಗಳನ್ನು ಉತ್ಪಾದನೆ ಮಾಡಿಕೊಂಡ್ರೆ ಸೋವಿಯತ್ ಒಕ್ಕೂಟ ಸಹ ಯುದ್ಧ ನೌಕೆಗಳನ್ನು, ಪೈಪೋಟಿ, ನಾನು ಹೇಳ್ತಾ ಇರೋದು ಪೈಪೋಟಿ, ಹೀಗೆ ಎಲ್ಲಾ ರಂಗಗಳಲ್ಲಿ ಪೈಪೋಟಿಯನ್ನು ಕೊಡ್ತಿದ್ದಂತಹ ಸೋವಿಯತ್ ಒಕ್ಕೂಟ, ಎಲ್ಲಾ ರಂಗಗಳಲ್ಲಿ ಮಂಚೂಣಿಯಲ್ಲಿದ್ದಂತಹ ಸೋವಿಯತ್ ಒಕ್ಕೂಟ, ಎಲ್ಲಾ ಕ್ಷೇತ್ರಗಳಲ್ಲಿ ಅತೀವ ಬೆಳವಣಿಗೆಯನ್ನು ಹೊಂದಿದ್ದಂತಹ ಸೋವಿಯತ್ ಒಕ್ಕೂಟ, ಆರ್ಥಿಕವಾಗಿ ಬಲಿಷ್ಠವಾಗಿದ್ದಂತಹ ಸೋವಿಯತ್ ಒಕ್ಕೂಟ 1991ರಲ್ಲಿ ಏನಕ್ಕೆ ಪತನವಾಯಿತು, ಏನಕ್ಕೆ ಛಿದ್ರವಾಯಿತು, ಏನಕ್ಕೆ ಒಕ್ಕೂಟ ವ್ಯವಸ್ಥೆ ವಿಫಲವಾಯಿತು, ಅಥವಾ ಸೋವಿಯತ್ ಒಕ್ಕೂಟ ಎನ್ನುವುದು ಒಟ್ಟಾರೆಯಾಗಿ ಏನಕ್ಕೆ ಮುರಿದು ಬಿತ್ತು ಅನ್ನುವುದು ಬಹುದೊಡ್ಡ ಪ್ರಶ್ನೆ. ನಿಜವಾಗ್ಲೂ ಪತನವಾಯಿತು, ಅದರಲ್ಲೇನು ಆಶ್ಚರ್ಯ ಏನಿಲ್ಲ. ಆದ್ರೂ ಏನಕ್ಕೆ ಪತನವಾಯಿತು? ಇಷ್ಟು ಬಲಿಷ್ಠವಾಗಿದ್ದಂತಹ ಈ ಒಂದು ದೇಶ ಅಥವಾ ವ್ಯವಸ್ಥೆ ಹೇಗೆ ಪತನವಾಯಿತು? ಸೊ ಅದರ ಪತನಕ್ಕೆ ಕಾರಣಗಳೇನು ಎನ್ನುವುದನ್ನು ನಾವು ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಸೊ ನಾನಿಲ್ಲಿ ಮಾತನಾಡ್ತಾ ಇರೋದು ಸೋವಿಯತ್ ಒಕ್ಕೂಟ ಅಂದ್ರೆ ಏನು ಅಂತ ಈಗ ನಿಮ್ಗೆ ಅರ್ಥವಾಗಿದೆ. ಆ ಒಂದು ಸೋವಿಯತ್ ಒಕ್ಕೂಟದ ಪತನಕ್ಕೆ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಒಂದು ಸೋವಿಯತ್ ಒಕ್ಕೂಟದಲ್ಲಿ ಏನು ವ್ಯವಸ್ಥೆ ಇತ್ತು ಅದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಹೇಗಿತ್ತು ಸೋವಿಯತ್ ಒಕ್ಕೂಟ ಅಂದ್ರೆ? ಅಲ್ಲಿ ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಈಗಾಗಲೇ, ಅಲ್ಲಿ ಕಮ್ಯುನಿಸಂ ಆಡಳಿತ ಇತ್ತು. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ಇರಲಿಲ್ಲ, ಸಮಾಜವಾದಿ ಆಡಳಿತ ವ್ಯವಸ್ಥೆ ಇದ್ದದ್ದು, ಕಮ್ಯುನಿಸ್ಟ್ ಮಾದರಿಯ ಆಡಳಿತ ವ್ಯವಸ್ಥೆ ಇದ್ದದ್ದು, ರಾಜತ್ವ ಅಲ್ಲ, ಏಕಪಕ್ಷದ ಆಳ್ವಿಕೆ. ಓಕೆ, ಅದನ್ನೇ ನಾವು ಏಕಪಕ್ಷದ ಸರ್ವಾಧಿಕಾರತ್ವ ಅಂತ ಕರಿತೀವಿ. ಒನ್ ಪಾರ್ಟಿ ಡಿಕ್ಟೇಟರ್ಶಿಪ್. ಯಾವ ರೀತಿ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಸರ್ವಾಧಿಕಾರ ಇವತ್ತಿದೆ, ಅದೇ ರೀತಿಯಲ್ಲಿ ಸೋವಿಯತ್ ಒಕ್ಕೂಟದಲ್ಲಿ ಈ ಒಂದು ಕಮ್ಯುನಿಸ್ಟ್ ಪಕ್ಷದ ಸರ್ವಾಧಿಕಾರ ಇತ್ತು. ಅಧಿಕಾರಶಾಹಿ ವ್ಯವಸ್ಥೆ ಅಲ್ಲಿ ಇತ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ಇರಲಿಲ್ಲ. ಜನರಿಗೆ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಇರಲಿಲ್ಲ, ವಾಕ್ ಸ್ವಾತಂತ್ರ್ಯ ಎನ್ನುವುದು ಇರಲಿಲ್ಲ, ಅಭಿಪ್ರಾಯ ಸ್ವಾತಂತ್ರ್ಯ ಎನ್ನುವುದು ಇರಲಿಲ್ಲ, ತಮ್ಮ ವಿಚಾರವನ್ನು ಮುಕ್ತವಾಗಿ ವ್ಯಕ್ತಪಡಿಸುವಂತಹ ಒಂದು ಸ್ವಾತಂತ್ರ್ಯ ಅನ್ನುವುದಿರಲಿಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಎನ್ನುವುದು ಇರಲಿಲ್ಲ. ಅಲ್ಲಿದ್ದದ್ದು ಏಕಪಕ್ಷದ ವ್ಯವಸ್ಥೆ. ಆ ಪಕ್ಷ ಹೇಗೆ ಹೇಳುತ್ತೋ, ಹೇಗೆ ಆಡಳಿತ ಮಾಡುತ್ತೋ ಅದನ್ನೇ ಜನ ಸ್ವೀಕರಿಸಬೇಕಿತ್ತು. ಎಲ್ಲೋ ಒಂದ್ ಕಡೆ ದೊಡ್ಡ ಗಣರಾಜ್ಯವಾಗಿ ರಷ್ಯಾದ ಒಂದು ದಬ್ಬಾಳಿಕೆ. ಭೌಗೋಳಿಕವಾಗಿ ರಷ್ಯಾ ಎಷ್ಟು ದೊಡ್ಡದು ಅಂತ ನಾನೀಗ ಮ್ಯಾಪಲ್ಲಿ ತೋರಿಸಿದ್ದೇನೆ. ಸೊ ರಷ್ಯಾ ಗಣರಾಜ್ಯ ತುಂಬಾ ದೊಡ್ಡದಾಗಿತ್ತು. ಸೊ ರಷ್ಯಾ ಗಣರಾಜ್ಯದ ದಬ್ಬಾಳಿಕೆ ಹೆಚ್ಚಾಗಿತ್ತು. ಈಗ ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲಿ 30 ರಾಜ್ಯಗಳಿದಾವೆ ಅಂತ ನಾವು ಅಂದ್ಕೊಂಡ್ರೆ ಕೆಲವು ರಾಜ್ಯಗಳಂತೂ ಕೇಂದ್ರ ಸರ್ಕಾರದ ಮೇಲೆ ದಬ್ಬಾಳಿಕೆ ಮಾಡುವಷ್ಟು ಪ್ರಭಾವವನ್ನು ಹೊಂದಿರ್ತವೆ. ಎಸ್ಪೆಷಲಿ ಉತ್ತರ ಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವೆಲ್ಲ ಹಾಗೆ. ಸೊ
ರಷ್ಯಾದ ಒಂದು ದಬ್ಬಾಳಿಕೆ ಹೆಚ್ಚಾಗಿತ್ತು. ಸೋವಿಯತ್ ಒಕ್ಕೂಟದಲ್ಲಿ ರಷ್ಯಾದ ದಬ್ಬಾಳಿಕೆ. ಆಮೇಲೆ ಅತಿಯಾಗಿ ಮಿಲಿಟರಿಗೆ ಖರ್ಚು ಮಾಡ್ತಾ ಇದ್ರು ಸೋವಿಯತ್ ಒಕ್ಕೂಟ. ಯಾಕೆಂದ್ರೆ ಅಮೆರಿಕಾಗೆ ಪೈಪೋಟಿ ಕೊಡ್ಬೇಕಲ್ವಾ, ಕಮ್ಯುನಿಸಂ ಅನ್ನು ಹರಡ್ಬೇಕಲ್ವಾ, ಒಳ್ಳೆ ಮಿಲಿಟರಿ ಇರಬೇಕಲ್ವಾ. ಹಾಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಮತ್ತು ತಂತ್ರಜ್ಞಾನಕ್ಕೆ ದೊಡ್ಡ ಮಟ್ಟದ ಖರ್ಚನ್ನು ಕೊನೆಯ ದಶಕದಲ್ಲಿ 70-80ರ ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳಿಗಾಗಿ ಮತ್ತು ತಂತ್ರಜ್ಞಾನಕ್ಕಾಗಿ ಸೋವಿಯತ್ ಒಕ್ಕೂಟ ಖರ್ಚು ಮಾಡೋಕ್ಕಾಗಲಿಲ್ಲ ಅದು. ಸೊ ಈ ರೀತಿಯ ವ್ಯವಸ್ಥೆ ಅಲ್ಲಿ ಇದ್ದದ್ದು. ಆಸ್ತಿಯನ್ನು ಹೊಂದುವ ಸ್ವಾತಂತ್ರ್ಯ ಅಲ್ಲಿಯ ಜನರಿಗಿರಲಿಲ್ಲ. ಎಲ್ಲ ಸರ್ಕಾರದ್ದೇ, ಸರ್ಕಾರಕ್ಕಾಗಿ ನೀನು ದುಡಿಬೇಕು. ಎವ್ರಿಥಿಂಗ್ ಫಾರ್ ದ ಸ್ಟೇಟ್ ಅಂತ ಹೇಳ್ತಾರೆ. ಎಲ್ಲವನ್ನೂ ಸಹ ಸರ್ಕಾರಕ್ಕಾಗಿ. ಇಂಡಿವಿಜುವಲ್ ಆಸ್ತಿ ಎನ್ನುವುದು ಏನೂ ಇರಲಿಲ್ಲ, ಎಲ್ಲವೂ ಸರ್ಕಾರಕ್ಕಾಗಿ ಎಲ್ಲರೂ ದುಡಿಯಬೇಕಿತ್ತು. ಆ ವ್ಯವಸ್ಥೆಯನ್ನೇ ನಾವು ಈ ಒಂದು ಕಮ್ಯುನಿಸ್ಟ್ ವ್ಯವಸ್ಥೆ ಅಂತ ನಾವೇನು ಕರಿತೀವಿ. ಸೊ ಅದು ಇದ್ದದ್ದು ಎಲ್ಲಿ? ಸೋವಿಯತ್ ಒಕ್ಕೂಟದಲ್ಲಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ನಿಮಗೆ ಸೋವಿಯತ್ ಒಕ್ಕೂಟ ಅಂದ್ರೇನು, ಎಷ್ಟು ಗಣರಾಜ್ಯಗಳಿದ್ದೋ, ಏನಿತ್ತು, ಎಲ್ಲಿ, ಯಾವಾಗದು ಅಸ್ತಿತ್ವಕ್ಕೆ ಬಂತು, ಯಾವಾಗದು ವಿಘಟನೆ ಆಯಿತು, 1991ರಲ್ಲಿ ಅಂತ ಹೇಳಿದ್ದೀನಿ. ಓಕೆ, ಸೊ ಅದು ವಿಘಟನೆ ಯಾಕಾಯಿತು ಅದು ಪ್ರಶ್ನೆ. ಸೊ ಅದನ್ನು ನಾವು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ಸೊ ಇದನ್ನು ನಿಮ್ಗೆ 15 ಮಾರ್ಕ್ಸಿಗೆ ಕೇಳಬಹುದು. ಓಕೆ, ಇಷ್ಟು ಬಲಿಷ್ಠವಾಗಿದ್ದಂತಹ ಸೋವಿಯತ್ ಒಕ್ಕೂಟ 1991ರಲ್ಲಿ ಏನ್ ಕಳಚಿ ಬಿತ್ತು, ಏನ್ ವಿಘಟನೆ ಆಯಿತು, ಏನ್ ಹಾಳಾಯಿತು, ಇನ್ ಅದರ್ ವರ್ಡ್ಸ್ ಅಂದ್ರೆ ಏಕತೆ ಏನ್ ಕಾಳಾಯಿತು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲನೆಯದಾಗಿ ಆರ್ಥಿಕ ಬಲಹೀನತೆ. ಸೋವಿಯತ್ ಒಕ್ಕೂಟದ ಪತನಕ್ಕೆ ತುಂಬಾ ಪ್ರಮುಖವಾದಂತಹ ಒಂದು ಕಾರಣ ಅಂದ್ರೆ ಆರ್ಥಿಕವಾಗಿ ಅದು ಬಲಹೀನವಾಗಿತ್ತು. ಓಕೆ, ಸಂಪೂರ್ಣವಾಗಿ ಆರ್ಥಿಕವಾಗಿ ಅದು ಬಲಹೀನವಾಗಿತ್ತು. ಹೊರಗಡೆ ನೋಡೋಕೆ ಅದು ಸೂಪರ್ ಪವರ್ ಆಗಿ ಕಾಣೋದು, ಬಲಿಷ್ಠ ದೇಶವಾಗಿ ಪ್ರಪಂಚದ ದೇಶಗಳಿಗೆ ಅದು ಕಾಣ್ತಾ ಇತ್ತು. ಆದರೆ ಒಳಗೊಳಗೆ ಆರ್ಥಿಕವಾಗಿ ಅದು ಸಂಪೂರ್ಣವಾಗಿ ಹೀನಾಯ ಸ್ಥಿತಿಯನ್ನು ತಲುಪಿತ್ತು. ಏಕೆಂದ್ರೆ ಆ ಕಬ್ಬಿಣದ ಪರದೆ ಅಂತ ನಾನು ಹೇಳಿದ್ದೀನಿ, ನಿಮಗೆ ಜ್ಞಾಪಕ ಇದೆಯೇನೋ? ಸೋವಿಯತ್ ಒಕ್ಕೂಟದಲ್ಲಿ ಕಮ್ಯುನಿಸಂ ಅನ್ನುವುದು ಇದ್ದದ್ರಿಂದ ಬೇರೆ ದೇಶಗಳೊಂದಿಗೆ ಅದು ಹೆಚ್ಚು ಸಂಪರ್ಕವನ್ನು ಹೊಂದಿರಲಿಲ್ಲ. ಬೇರೆ ದೇಶಗಳಿಗೆ ಸೋವಿಯತ್ ಒಕ್ಕೂಟದಲ್ಲಿ ಏನಾಗುತ್ತೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಸೋವಿಯತ್ ಅಧ್ಯಕ್ಷ ಬ್ರೆಜ್ನೇವ್ ಸತ್ತ 1 ವಾರ ಆದ್ಮೇಲೆ ಪ್ರಪಂಚಕ್ಕೆ ಗೊತ್ತಾಗಿದ್ದು, ಓ ಸೋವಿಯತ್ ಒಕ್ಕೂಟದ ಅಧ್ಯಕ್ಷ ಬ್ರೆಜ್ನೇವ್ ಸತ್ತೋದ ಅಂತ ಹೇಳಿಬಿಟ್ಟು. ಅಂದ್ರೆ ಎಲ್ಲವನ್ನೂ ಸಂಪೂರ್ಣವಾಗಿ ಯಾರ ಜೊತೆನೂ ಹಂಚಿಕೊಳ್ಳದೆ ಹಿಡಿದಿಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಇತ್ತು. ಹಾಗಾಗಿ ಅಲ್ಲಿಯ ಅರ್ಥವ್ಯವಸ್ಥೆಯೂ ಸಹ ಅಷ್ಟೇ ಅಧ್ವಾನವಾಗಿತ್ತು. ಸರ್, ಏನೂ ಇಲ್ಲದ ಸೋವಿಯತ್ ಒಕ್ಕೂಟ ಮೊದಲ 1917ರ ತರುವಾಯ, ಆಮೇಲೆ 1945ರ ತರುವಾಯ ಬಲಿಷ್ಠ ದೇಶವಾಗಿ ಹೊರಹೊಮ್ಮಿದ್ದಂತಹ ಸೋವಿಯತ್ ಒಕ್ಕೂಟ, ಎಲ್ಲಾ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದಂತಹ ಸೋವಿಯತ್ ಒಕ್ಕೂಟ 1980ರ ತರುವಾಯ ಆರ್ಥಿಕವಾಗಿ ಸಂಪೂರ್ಣವಾಗಿ ಹೀನಾಯ ಸ್ಥಿತಿಗೆ ತಲುಪಿತು. ಹಾಗಾಗಿ ಆ ಆರ್ಥಿಕ ಬಲಹೀನತೆಯೇ ಅದರ ಅವನತಿಗೆ ಕಾರಣವಾಯಿತು. ಅದಕ್ಕೆ ನಾನು ಕಾರಣ ಹೇಳ್ತೀನಿ. ಆರ್ಥಿಕ ಬಲಹೀನತೆ ಹೇಗಿತ್ತು ಇಲ್ಲಿ ಮುಂದೆ ಇನ್ನೊಂದು ಹಾಕಿದ್ದೀನಿ ನೋಡಿ ಪಾಯಿಂಟ್. ಆರ್ಥಿಕ ಬೆಳವಣಿಗೆ ನಿಂತು ಹೋಗಿತ್ತು. ಎಕನಾಮಿಕ್ ಗ್ರೋತ್ ಅಂತ ನಾವೇನು ಹೇಳ್ತೀವಿ, ಆರ್ಥಿಕ ಬೆಳವಣಿಗೆ ಅಂತ ನಾವೇನು ಹೇಳ್ತೀವಿ, 1980ರ ದಶಕದಲ್ಲಿ ಆರ್ಥಿಕ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋಗಿತ್ತು, ಶೂನ್ಯವಾಗಿತ್ತು. ದ ಗ್ರೋತ್ ವಾಸ್ ಝೀರೋ. ನೋಡಿ, ಇವತ್ತು ನಾವು ಹೆಚ್ಚು ಕಡಿಮೆ 10 ವರ್ಷಗಳ ಹಿಂದೆ ಭಾರತದ ಈ ಒಂದು ಎಕನಾಮಿಕ್ ಗ್ರೋತ್ ಅಂತ ನಾವೇನು ಹೇಳ್ತೀವಿ, ಆರ್ಥಿಕ ಒಂದು ಅಭಿವೃದ್ಧಿ, ಅದು ಸಾಮಾನ್ಯವಾಗಿ 8, 9, 10 ಇತ್ತು. ಅಭಿವೃದ್ಧಿಯ ದರ 9, 10ರಷ್ಟಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯ ದರ ಸಂಪೂರ್ಣವಾಗಿ ಇಳಿದೋಗಿದೆ. 6, 5, 6ಕ್ಕೆ ಬಂದ್ಬಿಟ್ಟಿದೆ. ಕಳೆದ 1-1.5 ವರ್ಷದಿಂದ ಈ ಒಂದು ಆರ್ಥಿಕ ಅಭಿವೃದ್ಧಿ ಇನ್ನೂ ಕುಂಠಿತವಾಗಿದೆ. ಕಾರಣ ಈ ಒಂದು ಚೀನಿ ವೈರಸ್ ಅಥವಾ ಕೋವಿಡ್ ವೈರಸ್ನಿಂದ ಆರ್ಥಿಕ ಚಟುವಟಿಕೆಗಳು ಸಾಕಷ್ಟು ನಮ್ಮಲ್ಲಿ ನೆಲಕಚ್ಚಿದಾವೆ. ಹಾಗಾಗಿ ಅಭಿವೃದ್ಧಿ ದರ ಇನ್ನೂ ಕಡಿಮೆ ಆಗ್ತಾ ಇದೆ. ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಡೌನ್. ನಿರುದ್ಯೋಗ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಬಡತನ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಜನ ಜೀವನ ಮಾಡೋದೇ ಕಷ್ಟವಾಗ್ತಾ ಇದೆ, ಕೈಯಲ್ಲಿ ಹಣ ಇಲ್ಲ ಖರ್ಚು ಮಾಡೋಕೆ. ಕಾರಣ ಕೆಲಸ ಇಲ್ಲ. ಕೆಲಸ ಯಾಕಿಲ್ಲ?
ಕೈಗಾರಿಕೆಗಳು ಹಾಳಾಗಿದ್ದಾವೆ. ಉತ್ಪಾದನೆ ಮಾಡಿರುವ ವಸ್ತುಗಳನ್ನು ಕೊಳ್ಳುವ ಜನ ಇಲ್ಲ, ಜನರ ಕೈಯಲ್ಲಿ ಹಣ ಇಲ್ಲ. ಇರಲಿ. ಹೀಗೆ ನಾನು ಹೇಳ್ತಾ ಇರೋದು, ಸೋವಿಯತ್ ಒಕ್ಕೂಟದಲ್ಲಿ ಆರ್ಥಿಕ ಬೆಳವಣಿಗೆಯ ದರ ಶೂನ್ಯವಾಗೋಗಿತ್ತು, ಝೀರೋ ಎಕನಾಮಿಕ್ ಗ್ರೋತ್. ಕೃಷಿ, ಕೈಗಾರಿಕೆ ಇಲ್ಲೆಲ್ಲವೂ ಸಂಪೂರ್ಣವಾಗಿ ಕುಸಿತಗೊಂಡಿತ್ತು. ಕೃಷಿ ಉತ್ಪಾದನೆ ಇರ್ಬೋದು, ಕೈಗಾರಿಕಾ ಉತ್ಪಾದನೆ ಇರ್ಬೋದು, ಸಂಪೂರ್ಣವಾಗಿ ಒಂದು ರೀತಿ ತಳವನ್ನು ತಟ್ಟಿಬಿಟ್ಟಿತ್ತು. ಆಹಾರದ ಸಮಸ್ಯೆ ತಲೆದೋರಿತ್ತು. ಆಹಾರ ಧಾನ್ಯಗಳ ಉತ್ಪಾದನೆ ತುಂಬಾ ಕಡಿಮೆ ಆಗೋಗಿತ್ತು. ಹೆಚ್ಚು ಧಾನ್ಯಗಳನ್ನು ಉತ್ಪಾದನೆ ಮಾಡೋಕ್ಕಾಗ್ಲಿಲ್ಲ. ಹಾಗಾಗಿ ಸೋವಿಯತ್ ಒಕ್ಕೂಟದಲ್ಲಿ ಈ ಒಂದು ಕಾಳಸಂತೆ ಇರ್ಬೋದು, ಬ್ಲ್ಯಾಕ್ ಮಾರ್ಕೆಟಿಂಗ್ ಇರ್ಬೋದು, ಅದು ಆರಂಭವಾಯಿತು. ಆಹಾರ ಧಾನ್ಯಗಳನ್ನು ಜನರಿಗೆ ರೇಷನ್ ಮೂಲಕ, ಅಂದ್ರೆ ನಿನಗಿಷ್ಟೇ ಕೆಜಿ, ನಿನಗಿಷ್ಟೇ ಕೆಜಿ, ಅಥವಾ ನಿಮ್ಮ ಕುಟುಂಬಕ್ಕೆ ಇಷ್ಟೇ ಕೆಜಿ ಅಂತ ಸರ್ಕಾರ ಇವತ್ತು ನಮಗೆ ಕೊಡುತ್ತಲ್ಲ, ಆ ರೀತಿ ರೇಷನ್ ಮಾಡೋ ವ್ಯವಸ್ಥೆ ಜಾರಿಗೆ ಬಂತು. ಓಕೆ. ಸೋವಿಯತ್ ಒಕ್ಕೂಟದ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಆರ್ಥಿಕ ಚಟುವಟಿಕೆ ಎನ್ನುವುದು ಸಂಪೂರ್ಣವಾಗಿ ನಿಂತೋಗಿತ್ತು. ಸ್ಟ್ಯಾಗ್ನೇಷನ್ ಅಂತ ನಾವು ಹೇಳ್ತೀವಿ, ಎಕನಾಮಿಕ್ ಸ್ಟ್ಯಾಗ್ನೇಷನ್. ಆರ್ಥಿಕ ಬೆಳವಣಿಗೆ ಸಂಪೂರ್ಣವಾಗಿ ಅಲ್ಲಿ ನಿಂತೋಗಿತ್ತು. ಹಾಗಾಗಿ ಎಲ್ಲ ರೀತಿಯ ಆರ್ಥಿಕ ಹಾಹಾಕಾರ ಅಲ್ಲಿ ಉಂಟಾಯಿತು. ಇದು ಅದರ ವಿಘಟನೆಗೆ ಅಥವಾ ಸೋವಿಯತ್ ಒಕ್ಕೂಟ ಮುರಿದು ಬೀಳೋಕೆ ಕಾರಣವಾಯಿತು. ಮೂರನೇದಾಗಿ ಕಮ್ಯುನಿಸ್ಟ್ ಪಕ್ಷದ ದಬ್ಬಾಳಿಕೆ. ನೋಡಿ, ನಾನು ಈಗಾಗಲೇ ಹೇಳಿದ್ದೆ, ಸೋವಿಯತ್ ಒಕ್ಕೂಟದಲ್ಲಿ ಇದ್ದದ್ದು ಒಂದೇ ಪಕ್ಷ, ಅದು ಕಮ್ಯುನಿಸ್ಟ್ ಪಕ್ಷ, ಏಕಮೇವ ಪಕ್ಷ. ಇವತ್ತು ನಮ್ಮಲ್ಲಿ ಯಾವುದೋ ಒಂದು ಪಕ್ಷ ಇದೆ, ಅಧಿಕಾರದಲ್ಲಿ ಇದೆ, ಅದು ಆಡಳಿತ ಮಾಡ್ತಾ ಇದೆ, ಅದು ಚೆನ್ನಾಗಿ ಮಾಡ್ತಾ ಇಲ್ಲ, ಅದಕ್ಕೆ ವೋಟ್ ಹಾಕೋದು ಬೇಡ, ನೆಕ್ಸ್ಟ್ ಇಯರ್ ಬೇರೆ ಪಕ್ಷ ತರೋಣ, ಆ ರೀತಿಯ ಅಟ್ಲೀಸ್ಟ್ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಆದ್ರೆ ಅಲ್ಲಿ ಇದ್ದದ್ದು ಕಮ್ಯುನಿಸಂ ಪದ್ಧತಿ, ಏಕಪಕ್ಷ ವ್ಯವಸ್ಥೆ. ಅದೇ ಪಕ್ಷ ಅದು ಚೆನ್ನಾಗಿ ಮಾಡ್ಲಿ ಬಿಡ್ಲಿ ಅದಷ್ಟೇ, ಯು ಹ್ಯಾವ್ ಟು ವೋಟ್ ಓನ್ಲಿ ಫಾರ್ ದಟ್ ಪಾರ್ಟಿ ಅಷ್ಟೇ. ಸೊ ಹಾಗಾಗಿ ಅಲ್ಲಿ ಏಕಪಕ್ಷ ವ್ಯವಸ್ಥೆ ಎನ್ನುವುದು ಇತ್ತು, ಕಮ್ಯುನಿಸ್ಟ್ ಪಕ್ಷ, ಏಕಪಕ್ಷ ವ್ಯವಸ್ಥೆ. ಹಾಗಾಗಿ ಯಾರೂ ಸಹ ಅದನ್ನು ಮಾತನಾಡಿಸುವಂತಹ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಜನ ಬೇಸತ್ರು, ಬೇಡ ಈ ಒಕ್ಕೂಟ ವ್ಯವಸ್ಥೆ ಬೇಡ, ಈ ಕಮ್ಯುನಿಸಂ ವ್ಯವಸ್ಥೆ ಬೇಡ ಅಂತ ಹೇಳಿಬಿಟ್ಟು ಹೊರಬರೋಕೆ ಪ್ರಯತ್ನ ಮಾಡಿರು. ಅದೇ ಸೋವಿಯತ್ ಒಕ್ಕೂಟದ ಪತನಕ್ಕೆ ಕಾರಣವಾಯಿತು. ನಾಲ್ಕನೇದಾಗಿ ಲಂಚಗುಳಿತನ. ನೋಡಿ, ನಾವೆಲ್ಲೋ ಒಂದು ಕಡೆ ರಷ್ಯಾದಲ್ಲಿದ್ದಂತಹ ಝಾರ್ಗಳ ಸರ್ವಾಧಿಕಾರ, ರಾಜರುಗಳ ಸರ್ವಾಧಿಕಾರ ಸರಿ ಇಲ್ಲ, ಅಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಜಾರಿಗೆ ಬಂದ್ರೆ ಎಲ್ಲವೂ ಸರಿ ಹೋಗುತ್ತೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ ಈ ಒಂದು ಕಮ್ಯುನಿಸ್ಟ್ ಪದ್ಧತಿಯಲ್ಲಿ, ಸಮಾಜವಾದಿ ಪದ್ಧತಿಯಲ್ಲಿ. ಆ ರೀತಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ಕೊಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಮ್ಯುನಿಸ್ಟ್ ಕ್ರಾಂತಿ ರಷ್ಯಾದಲ್ಲಿ ಆಗಿತ್ತು. ಕಮ್ಯುನಿಸ್ಟ್ ಕ್ರಾಂತಿ ಏನು ಆಯ್ತು, ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆರಂಭದಲ್ಲಿ ಎಲ್ಲವೂ ಸಹ ಚೆನ್ನಾಗಿತ್ತು. ಆದರೆ ಕ್ರಮೇಣವಾಗಿ ಕಮ್ಯುನಿಸ್ಟ್ ಪಕ್ಷದ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ, ಲಂಚಗುಳಿತನ, ಸ್ವಪಕ್ಷೀಯತೆ, ಸ್ವಜನ ಪಕ್ಷಪಾತ ಇವೆಲ್ಲವೂ ಸಹ ಹೆಚ್ಚಾಯಿತು. ಅವರು ಅತಿ ಭೋಗವಿಲಾಸ ಜೀವನವನ್ನು ಮಾಡೋಕೆ ಆರಂಭ ಮಾಡಿರು, ಯಾರು? ಅಧಿಕಾರಿಗಳು. ಹಾಗಾಗಿ ಈ ಲಂಚಗುಳಿತನದಿಂದ ಬೇಸತ್ತಂತಹ ಜನ, ಭ್ರಷ್ಟಾಚಾರದಿಂದ ಬೇಸತ್ತಂತಹ ಜನ ಬದಲಾವಣೆಯನ್ನು ಬಯಸಿದರು. ಆ ಬದಲಾವಣೆಯ ಫಲ ಸೋವಿಯತ್ ಒಕ್ಕೂಟದ ವಿಘಟನೆ ಅಂತ ನಾವು ಹೇಳಬಹುದು. ಓಕೆ. ಇನ್ನೊಂದು ತುಂಬಾ ಪ್ರಮುಖವಾದ ಕಾರಣ ಅಂದ್ರೆ ಸೋವಿಯತ್ ಒಕ್ಕೂಟದ ಪತನಕ್ಕೆ, ಎಲ್ಲೋ ಒಂದು ಕಡೆ ಸೋವಿಯತ್ ಒಕ್ಕೂಟ ಸೈದ್ಧಾಂತಿಕ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿತ್ತು. ನಿಮಗೆ ಗೊತ್ತೇ ಇದೆ, ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ 1945ರ ತರುವಾಯ ಒಂದು ರೀತಿಯ ಶೀತಲ ಸಮರ ಏರ್ಪಟ್ಟಿತ್ತು, ದ್ವೇಷ ಏರ್ಪಟ್ಟಿತ್ತು. ಪ್ರಪಂಚದ ರಾಜಕೀಯ ಶಕ್ತಿಗಾಗಿ ಪೈಪೋಟಿ ಎನ್ನುವುದು ಅವರಿಬ್ಬರಲ್ಲಿ ನಡೀತಾ ಇತ್ತು. ಹಾಗಾಗಿ ಸೋವಿಯತ್ ಒಕ್ಕೂಟ ಅಮೆರಿಕಾಗೆ ಪ್ರಬಲವಾದ ಪೈಪೋಟಿಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹೆಚ್ಚು ಹಣವನ್ನು ಈ ಒಂದು ಮಿಲಿಟರಿ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡ್ತು. ಮಿಲಿಟರಿ ಖರ್ಚಿಗಾಗಿ ಹೆಚ್ಚು ಹಣವನ್ನು ವ್ಯಯ ಮಾಡೋಕೆ ಶುರು ಮಾಡ್ತು. ಮಿಲಿಟರಿ ಆ ಸೈನ್ಯ ಮಾಡ್ಬೇಕು, ಈ ಸೈನ್ಯ ಮಾಡಬೇಕು, ಆ ಬಾಂಬ್ಗಳು ಇಡಬೇಕು, ಈ ಕ್ಷಿಪಣಿಗಳನ್ನು ಹೊಂದಬೇಕು, ಆ ಯುದ್ಧ ನೌಕೆಗಳನ್ನು ಹೊಂದಬೇಕು, ಈ ಜಲಂತರ್ಗಾಮಿಗಳನ್ನು ಹೊಂದಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಪಾಲು ಹಣವನ್ನು ತನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ 15% 25% ಹಣವನ್ನು ಅದು ಈ ಒಂದು ಮಿಲಿಟರಿ ಖರ್ಚಿಗೆ ಸೀಮಿತವಾಗಿಟ್ಟಿತ್ತು, ಮೀಸಲಾಗಿಟ್ಟಿತ್ತು.
ಅಲ್ಲಿ ಅತಿಯಾಗಿ ಖರ್ಚು ಮಾಡ್ತಾ ಇತ್ತು. ಏಕೆಂದ್ರೆ ಇನ್ನೆಲ್ಲೋ ಹೋಗಿ ಕಮ್ಯುನಿಸಮ್ ಅನ್ನು ಹರಡಬೇಕು, ಇನ್ಯಾವುದೋ ದೇಶದಲ್ಲಿ ಪ್ರಜಾಪ್ರಭುತ್ವ ದಂಗೆಯನ್ನು ಹತ್ತಿಕ್ಕಬೇಕು, ಅದಕ್ಕಾಗಿ ಸೈನ್ಯ ಬೇಕು, ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಂ ಮೂಲಭೂತವಾದಿಗಳನ್ನು ಮಟ್ಟ ಹಾಕಿ ಕಮ್ಯುನಿಸ್ಟ್ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು, ಅಲ್ಲಿಗೆ ಸೈನ್ಯ ಕಳಿಸೋಕೆ ಹಣ ಬೇಕು. ಹೀಗೆ ಮಿಲಿಟರಿಗೆ ಅತಿಯಾದ ಖರ್ಚನ್ನು ಈ ಸೋವಿಯತ್ ಒಕ್ಕೂಟ ಮಾಡ್ತಾ ಇತ್ತು. ನಾನು ಹೇಳಿದ್ದೀನಿ, GNP ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ 15ರಿಂದ 25ರಷ್ಟು ಸಂಪತ್ತನ್ನು ಈ ಮಿಲಿಟರಿಗಾಗಿ ಅವ್ರು ಖರ್ಚು ಮಾಡ್ತಾ ಇದ್ರು. ಇದೇ ಕಾಲದಲ್ಲಿ ಅಮೆರಿಕ ಸೋವಿಯತ್ ಒಕ್ಕೂಟಕ್ಕೆ ಪ್ರಬಲ ಪೈಪೋಟಿ ಕೊಡ್ತಾ ಇತ್ತಲ್ವಾ, ಅದೆಷ್ಟು ಖರ್ಚು ಮಾಡ್ತಾ ಇತ್ತು? ಇಟ್ ವಾಸ್ ಸ್ಪೆಂಡಿಂಗ್ ಹಾರ್ಡ್ಲಿ 5 to 7%. ಅಮೆರಿಕ ತನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೇವಲ 5ರಿಂದ 7ರಷ್ಟನ್ನು ಮಾತ್ರ ಮಿಲಿಟರಿಗೆ ಖರ್ಚು ಮಾಡ್ತಾ ಇತ್ತು. ಅದೇ ಸೋವಿಯತ್ ಒಕ್ಕೂಟ 15ರಿಂದ 25ರಷ್ಟನ್ನು ಖರ್ಚು ಮಾಡ್ತಾ ಇದೆ. ಎಲ್ಲಿಗೆ? ಮಿಲಿಟರಿಗೆ. ಅಂದ್ರೆ ಅರ್ಥ, ಯು ಆರ್ ಸ್ಪೆಂಡಿಂಗ್ ಎ ಲಾಟ್ ಆನ್ ಮಿಲಿಟರಿ. ಅದನ್ನೇ ನೀವು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬಳಸಿದ್ರೆ, ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಲು ಬಳಸಿದ್ರೆ, ಜನರಿಗೆ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡೋಕೆ ಬಳಸಿದ್ರೆ ಸೋವಿಯತ್ ಒಕ್ಕೂಟ ವಿಘಟನೆಯಾಗ್ತಾ ಇರಲಿಲ್ಲ. ಆರ್ಥಿಕವಾಗಿ ಎಲ್ಲಿಯ ತನಕ ಜನರಿಗೆ ಆರ್ಥಿಕವಾದ ರಕ್ಷಣೆ ಎನ್ನುವುದು ಇರ್ತಿತ್ತೋ ಅಲ್ಲಿಯ ತನಕ ಅವರು ಬದಲಾವಣೆಯನ್ನು ಬಯಸ್ತಾ ಇರಲಿಲ್ಲ. ಯಾವಾಗ ಆಹಾರದ ಕೊರತೆ ಉಂಟಾಯಿತು, ನಿರುದ್ಯೋಗದ ಸಮಸ್ಯೆ ಹೆಚ್ಚಾಯಿತು, ಆಗ ಅವರು ಈ ರೀತಿಯ ಬದಲಾವಣೆಯನ್ನು ಬಯಸಿದರು. ಹಾಗಾಗಿ ಸೋವಿಯತ್ ಒಕ್ಕೂಟ ಪತನವಾಯಿತು. ಸೊ ಅದಕ್ಕೆ ಕಾರಣ ಏನು? ಮಿಲಿಟರಿಗೆ ಅತಿಯಾದಂತಹ ಒಂದು ಖರ್ಚು ಎನ್ನುವುದು. ಓಕೆ, ಅದು ಒಂದು ಕಾರಣ. 6ನೇದಾಗಿ ರಾಷ್ಟ್ರೀಯತೆಯ ಉದಯ. ನಾನಾಗ್ಲೇ ಹೇಳಿದೆ, ಸೋವಿಯತ್ ಒಕ್ಕೂಟ 15 ಗಣರಾಜ್ಯಗಳಿಂದ ಮಾಡಲ್ಪಟ್ಟ ಒಂದು ಒಕ್ಕೂಟ, ಒಂದೇ ಒಂದು ರಾಜ್ಯದ್ದಲ್ಲ ಇದು. 15 ಗಣರಾಜ್ಯಗಳು ಅದರಲ್ಲಿ ಸೇರಿದ್ದು. ಅದರಲ್ಲಿ ರಷ್ಯಾನೂ ಒಂದು ದೊಡ್ಡದು ಅಷ್ಟೇ. ಓಕೆ, ಆ ಗಣರಾಜ್ಯದಲ್ಲಿ ಅಂದ್ರೆ ಸೋವಿಯತ್ ಒಕ್ಕೂಟದಲ್ಲಿ ರಷ್ಯನ್ನರ ಸಂಖ್ಯೆ ಎಷ್ಟು? 50%. ಉಳಿದ ಬೇರೆ ಬೇರೆ ಜನರಿದ್ರಲ್ಲಿ ಈ ಸೋವಿಯತ್ ಒಕ್ಕೂಟದಲ್ಲಿ ಬೇರೆ ಬೇರೆ ಗಣರಾಜ್ಯಗಳಲ್ಲಿ ಬೇರೆ ಬೇರೆ ಜನಾಂಗ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳಿಗೆ, ಸಂಸ್ಕೃತಿಗೆ, ಜನಾಂಗಗಳಿಗೆ ಸೇರಿದಂತಹ ಜನರಿದ್ರು. ಅವರೆಲ್ಲ ಒಂದೇ ಜಾತಿ ಅಲ್ಲ, ಒಂದೇ ಜನಾಂಗ ಅಲ್ಲ, ಒಂದೇ ಧರ್ಮ ಅಲ್ಲ, ಅಥವಾ ಒಂದೇ ಸಂಸ್ಕೃತಿಯನ್ನು ಮಾತನಾಡುತ್ತಿದ್ದಂತಹ ಜನ ಅಲ್ಲ. 15 ಗಣರಾಜ್ಯಗಳಿದಾವೆ ಅಂದ್ರೆ 15 ರೀತಿಯ ಭಾಷೆ, 15 ರೀತಿಯ ಸಂಸ್ಕೃತಿ, 15 ರೀತಿಯ ಆಚಾರ ವಿಚಾರಗಳು ಅಲ್ಲಿ ಇದ್ದದ್ದು. ಹಾಗಾಗಿ 80ರ ಹೊತ್ತಿಗೆ, 1980ರ ಹೊತ್ತಿಗೆ ಆ ಜನರಲ್ಲಿ, ನಾನು ಆ ರಾಜ್ಯಗಳ ಹೆಸರನ್ನೇ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ. ಓಕೆ, ಕಜಕಿಸ್ತಾನ್ ಇರ್ಬೋದು, ಆರ್ಮೇನಿಯನ್ಸ್ ಇರ್ಬೋದು, ಎಸ್ಟೋನಿಯನ್ಸ್ ಇರ್ಬೋದು, ಲ್ಯಾಟ್ವಿಯನ್ಸ್ ಇರ್ಬೋದು, ಲಿಥುವೇನಿಯನ್ಸ್ ಇರ್ಬೋದು, ಉಕ್ರೇನಿಯನ್ಸ್ ಇರ್ಬೋದು, ಉಜ್ಬೇಕಿಸ್ತಾನ್ ಇರ್ಬೋದು, ತುರ್ಕ್ಮೆನಿಸ್ತಾನ್ ಇರಬಹುದು. ಇವೆಲ್ಲ ಗಣರಾಜ್ಯಗಳ ಹೆಸರುಗಳು. ನಾನು ಹೇಳ್ತಾ ಇರೋದು ಸೋವಿಯತ್ ಒಕ್ಕೂಟದಲ್ಲಿದ್ದಂತಹ ಗಣರಾಜ್ಯಗಳ ಹೆಸರುಗಳು. ಸೊ ಈ ಒಂದು ಪ್ರತಿಯೊಂದು ಗಣರಾಜ್ಯಗಳು ತಾವು ಸ್ವತಂತ್ರಗೊಳ್ಬೇಕು, ನಾವು ಪ್ರತ್ಯೇಕವಾಗಬೇಕು, ನಮ್ಮ ಭಾಷೆ ಬೇರೆ, ನಮ್ಮ ಸಂಸ್ಕೃತಿ ಬೇರೆ, ನಮ್ಮ ಆಚಾರ ವಿಚಾರ ಬೇರೆ, ನಾವೇನಕ್ಕೆ ಈ ಒಕ್ಕೂಟದಲ್ಲಿ ಇರಬೇಕು? ಹೋಗ್ಲಿ, ಒಕ್ಕೂಟ ವ್ಯವಸ್ಥೆ ಸರಿ ಇದೆಯಾ? ಇಲ್ಲ. ಹಾಗಾಗಿ ನಾವು ಪ್ರತ್ಯೇಕಗೊಳ್ಳಬೇಕು ಎನ್ನುವಂತಹ ಒಂದು ಕೂಗು ಅವರಲ್ಲಿ ಆರಂಭವಾಯಿತು. ಇದನ್ನೇ ನಾವು ರಾಷ್ಟ್ರೀಯತೆಯ ಉಗಮ ಅಂತ ನಾವು ಕರಿತೀವಿ. ಸೊ ಆ 15 ಗಣರಾಜ್ಯಗಳಲ್ಲಿಯೂ ಆ ಒಂದು ರಾಷ್ಟ್ರೀಯತೆ ಎನ್ನುವುದು ಏನು ಬೆಳೆಯಿತು, ಅವರು ಪ್ರತ್ಯೇಕವಾಗಬೇಕು, ನಾವು ಪ್ರತ್ಯೇಕ ದೇಶವಾಗಿ ಮಾರ್ಪಡಬೇಕು ಎನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದರಿಂದ ಸೋವಿಯತ್ ಒಕ್ಕೂಟ ವಿಘಟನೆಯಾಯಿತು, ಮುರಿದು ಬಿತ್ತು. ಓಕೆ, ನೆಕ್ಸ್ಟ್ ಒನ್, ಇನ್ನೊಂದು ಪ್ರಮುಖವಾದಂತಹ ಒಂದು ಕಾರಣ ಅಂದ್ರೆ ಬುಡಕಟ್ಟು ಗುಂಪುಗಳ ನಡುವೆ ಸಂಘರ್ಷ ಇದೆ. ಬುಡಕಟ್ಟು ಗುಂಪುಗಳು ಅಂದ್ರೆ ಇವೆಲ್ಲ ಬುಡಕಟ್ಟು ಗುಂಪುಗಳೇ. 15 ಗಣರಾಜ್ಯಗಳು ಸಹ ಒಂದೊಂದು ಪ್ರತ್ಯೇಕವಾದಂತಹ ಬುಡಕಟ್ಟು ಗುಂಪುಗಳೇ. ಪ್ರತಿಯೊಂದು ಪ್ರತ್ಯೇಕ ಜನಾಂಗಗಳನ್ನು ಹೊಂದಿದ್ದಂತಹ ಗಣರಾಜ್ಯಗಳೇ. ಹಾಗಾಗಿ ಆ ಬುಡಕಟ್ಟುಗಳ ನಡುವೆ, ಆ ಜನಾಂಗಗಳ ನಡುವೆ ಸೌಹಾರ್ದಯುತವಾದಂತಹ ವಾತಾವರಣ ಎನ್ನುವುದು ಸೋವಿಯತ್ ಒಕ್ಕೂಟದಲ್ಲಿ ಇರಲಿಲ್ಲ. ಹೊರಗಡೆಗೆ ಪ್ರಪಂಚಕ್ಕೆ ಸೋವಿಯತ್ ಒಕ್ಕೂಟದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಕಾಣ್ತಾ ಇತ್ತೆ ಹೊರತು
ಸೋವಿಯತ್ ಒಕ್ಕೂಟದ ಒಳಗಡೆ ಈ ರೀತಿಯ ಒಂದು ಜನಾಂಗೀಯ ಕಲಹ ಅಥವಾ ಈ ಒಂದು ಬುಡಕಟ್ಟು ಕಲಹ ಅಥವಾ ಅವರವರಲ್ಲಿಯೇ ಇದ್ದಂತಹ ಬಹುದೊಡ್ಡ ಭಿನ್ನಾಭಿಪ್ರಾಯಗಳು ಮುಂದೆ ಸೋವಿಯತ್ ಒಕ್ಕೂಟದ ವಿಘಟನೆಗೆ ಕಾರಣವಾಯಿತು. ನೆಕ್ಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್ ಇದು. ಕಾರ್ಮಿಕರಲ್ಲಿ ಅಥವಾ ದುಡಿಯುವ ವರ್ಗದಲ್ಲಿ ಉತ್ಸಾಹ ಇರಲಿಲ್ಲ. ನೋಡಿ, ಕಮ್ಯುನಿಸ್ಟ್ ಸರ್ಕಾರದ ಆಳ್ವಿಕೆ ಅಂದ್ರೆ ನಾವು ಹೇಳ್ತೀವಿ ಇಟ್ ಈಸ್ ದ ರೂಲ್ ಆಫ್ ದ ಪ್ರೊಲೆಟೇರಿಯೇಟ್ ಕ್ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ, ಸಮಾಜವಾದದ ಮುಖ್ಯ ಉದ್ದೇಶ ಏನು? ಕಾರ್ಮಿಕರ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದು ಅಂತ. ನೀವು ಅರ್ಥ ಮಾಡ್ಕೊಳ್ಳಿ, ಸಮಾಜವಾದವನ್ನು ನೀವು ಓದಿರ್ತೀರ. ಸಮಾಜವಾದದ ಅಂತಿಮ ಗುರಿ ಏನು? ಕಾರ್ಮಿಕರ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದು, ಕಾರ್ಮಿಕರ ಪ್ರಭುತ್ವವನ್ನು ಸ್ಥಾಪಿಸುವುದು. ಕಾರ್ಲ್ ಮಾರ್ಕ್ಸ್ ಹೇಳ್ತಾರಲ್ಲ, ಪ್ರಪಂಚದ ಕಾರ್ಮಿಕರೆಲ್ಲ ಒಂದಾಗಿ ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲ, ನೀವು ಕಳೆದುಕೊಳ್ಳುವುದು ಕೇವಲ ನಿಮ್ಮ ಕಾಲಿಗೆ ಹಾಕಿರುವಂತಹ ಸಂಕೋಲೆ. ಸೊ ನೀವೆಲ್ಲ ಒಂದಾಗಿ ಹೋರಾಡಿ ಬಂಡವಾಳಶಾಹಿಗಳನ್ನು ಒಡೆದು ಹಾಕಿ ನಿಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡಿ ಅಂತ ಹೇಳ್ತಿದ್ರಲ್ಲ ಸಮಾಜವಾದಿಗಳು. ಸೊ ಅದರ ಆಧಾರದ ಮೇಲೆ ಈ ಒಂದು ಕಮ್ಯುನಿಸ್ಟ್ ಸರ್ಕಾರ ಎನ್ನುವುದು ರಷ್ಯಾದಲ್ಲಿ ಜಾರಿಗೆ ಬಂದದ್ದು. ಅಂದ್ರೆ ಕಾರ್ಮಿಕರ ಸಾರ್ವಭೌಮತ್ವ, ಕಾರ್ಮಿಕರ ಹೆಸರಲ್ಲಿ ಈ ಕಮ್ಯುನಿಸ್ಟ್ ಪಕ್ಷ ಆಳ್ವಿಕೆಯನ್ನು ಮಾಡ್ತಿದ್ದದ್ದು. ಸೊ ಆ ಕಾರ್ಮಿಕರೇನಿದ್ರು, ಆ ಕಾರ್ಮಿಕರಲ್ಲಿ ದುಡಿಯುವ ವರ್ಗದಲ್ಲಿ ಉತ್ಸಾಹ ಎನ್ನುವುದು, ಎಷ್ಟು ದುಡಿದ್ರು ಅಷ್ಟೇ. ಏಕೆಂದ್ರೆ ಖಾಸಗಿ ಆಸ್ತಿಯನ್ನು ಹೊಂದುವಂತಹ ಅಧಿಕಾರ ಏನೂ ಇರಲಿಲ್ಲ. ನೀನೇನ್ ಕೆಲಸ ಮಾಡ್ತೀಯ, ನಿನ್ ಜೀವನಕ್ಕೆ ಏನ್ ಬೇಕು, ಎಷ್ಟು ಬೇಕು ಅಷ್ಟನ್ನು ಸರ್ಕಾರ ಪೂರೈಸ್ತಾ ಇತ್ತಷ್ಟೇ. ಹಾಗಾಗಿ ಎಷ್ಟು ದುಡಿದ್ರೆ ಏನು ಎನ್ನುವ ಒಂದು ಮನೋಭಾವ ಆ ಒಂದು ದುಡಿಯುವ ವರ್ಗದಲ್ಲಿ ಬಂದ್ಬಿಟ್ಟಿತ್ತು. ಹಾಗಾಗಿ ಅವರು ಸಹ ಆಸಕ್ತಿಯನ್ನು ಕಳೆದುಕೊಂಡಿದ್ರು. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಲ್ಲಿ ಅವರು ಭಾಗವಹಿಸಲಿಲ್ಲ. ಹಾಗಾಗಿ ಆರ್ಥಿಕ ವ್ಯವಸ್ಥೆ ಹಾಳಾಯಿತು. ಓಕೆ. ಆಮೇಲೆ ಇನ್ನೊಂದು ಕಾರಣ, ಬಹುತೇಕ ಜನರು ಹೇಳುವ ಪ್ರಕಾರ ಸೋವಿಯತ್ ಒಕ್ಕೂಟ ಹೊರದೇಶಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇತ್ತು. ನಿಮಗೆ ಗೊತ್ತೇ ಇದೆ, ಅದು ಕಮ್ಯುನಿಸಮ್ ಅನ್ನು ಹರಡಬೇಕು ಅಂತ ಹೇಳ್ಬಿಟ್ಟು ಹಂಗೇರಿ ಇರ್ಬೋದು, ಜೆಕೋಸ್ಲೋವೇಕಿಯಾ ಇರ್ಬೋದು, ಬಲ್ಗೇರಿಯಾ ಇರ್ಬೋದು, ಮುಂತಾದ ದೇಶಗಳಲ್ಲಿ ಆಗುತ್ತಿದ್ದಂತಹ ದಂಗೆಗಳಲ್ಲಿ ಪ್ರಜಾಪ್ರಭುತ್ವ ಕಮ್ಯುನಿಸ್ಟ್ ವಿರೋಧಿ ದಂಗೆಗಳನ್ನು ಹತ್ತಿಕ್ಕೋಕೆ ತಾನು ಹಣ, ಸೈನ್ಯ ಇದನ್ನೆಲ್ಲ ಕಳಿಸ್ತಾ ಇತ್ತು. ಅಫ್ಘಾನಿಸ್ತಾನದಲ್ಲಿ ಅಂತರ್ಯುದ್ಧದ ಬಗ್ಗೆ ನಾವು ಮಾತನಾಡಿದ್ದೇವೆ. ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಏನು ಅಲ್ಲಿ ದಂಗೆ ಇದ್ರು, ಆಗ ಅವರ ದಂಗೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿ ಕಮ್ಯುನಿಸಂ ಅನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ಸೋವಿಯತ್ ಒಕ್ಕೂಟ ಸೈನ್ಯವನ್ನು ಕಳಿಸ್ತು 1979ರಲ್ಲಿ. ಅಲ್ಲಿ ಸಾಕಷ್ಟು ವರ್ಷ ಅದು ತನ್ನ ಸೈನ್ಯವನ್ನು ಇಟ್ಟಿತ್ತು. ನೋಡಿ, ಖರ್ಚು, ಹಸ್ತಕ್ಷೇಪ. ಇದರಿಂದ ತನ್ನ ದೇಶದಲ್ಲಿಯೇ ಬೆಂಕಿ ಎತ್ತುಕೊಂಡು ಉರಿತಾ ಇದೆ, ಆದರೆ ಅದು ಬೇರೆ ದೇಶಗಳಲ್ಲಿ ಕಮ್ಯುನಿಸಂ ಅನ್ನು ಹರಡುವ, ಸ್ಥಾಪಿಸುವ ಪ್ರಯತ್ನದಲ್ಲಿತ್ತು. ಹಾಗಾಗಿ ಅದು ಪತನವಾಗೋಕೆ ಕಾರಣವಾಯಿತು ಅಂತ ಹೇಳ್ಬೋದು. ಇನ್ನೊಂದು ಕಾರಣ, ಜನರಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹಂಬಲ. ನಿಮಗೆ ಗೊತ್ತೇ ಇದೆ, ಸೋವಿಯತ್ ಒಕ್ಕೂಟದಲ್ಲಿ ಇದ್ದದ್ದು ಕಮ್ಯುನಿಸ್ಟ್ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ, ಏಕಪಕ್ಷದ ವ್ಯವಸ್ಥೆ. ಅಲ್ಲಿ ಜನರಿಗೆ ರಾಜಕೀಯ ಹಕ್ಕುಗಳು ಎನ್ನುವುದೇ ಇರಲಿಲ್ಲ. ಹಾಗಾಗಿ ಆ ಸೋವಿಯತ್ ಒಕ್ಕೂಟದ ಜನ ಕಮ್ಯುನಿಸಂ ಬೇಡ, ಕಮ್ಯುನಿಸಂ ಸಾಕಪ್ಪ ಸಾಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು, ಸ್ವತಂತ್ರ ಬೇಕು, ಬೇರೆ ದೇಶಗಳಲ್ಲಿರುವಂತಹ ಒಂದು ರೀತಿಯ ಸ್ವಾತಂತ್ರ್ಯವನ್ನು ನಾವು ಸವಿಯಬೇಕು ಎನ್ನುವಂತಹ ಮನೋಭಾವ ಅವರಲ್ಲಿ ಬಂದದ್ರಿಂದ ಸೋವಿಯತ್ ಒಕ್ಕೂಟ ವಿಘಟನೆಯಾಯಿತು, ಆ ಗಣರಾಜ್ಯಗಳು ಬೇರೆಯಾದೋ ಅಂತ ನಾವು ಹೇಳಬಹುದು. ಇನ್ನೊಂದು ತುಂಬಾ ಪ್ರಮುಖವಾದ ಕಾರಣ ಈ ಒಂದು ಸೋವಿಯತ್ ಒಕ್ಕೂಟದ ಪತನಕ್ಕೆ ಅಂದ್ರೆ ಈ ಒಂದು ಗಾರ್ಬಚೇವ್ನ ಸುಧಾರಣೆಗಳು. ಮಿಖಾಯಿಲ್ ಗಾರ್ಬಚೇವ್, ಬಹುಶಃ ನೀವು ಕೇಳಿದ್ದೀರಾ ಅನ್ಸುತ್ತೆ. ಮಿಖಾಯಿಲ್ ಗಾರ್ಬಚೇವ್ 1985ರಲ್ಲಿ ಸೋವಿಯತ್ ಒಕ್ಕೂಟದ ಅಧ್ಯಕ್ಷನಾಗಿ ಆಯ್ಕೆಯಾದ. 1985ರಲ್ಲಿ ಆತ ಅಧ್ಯಕ್ಷನಾಗಿ ಆಯ್ಕೆಯಾದ. 91ರವರೆಗೆ ಆತ ಅಧ್ಯಕ್ಷನಾಗಿ ಇದ್ದ. ಈತ ಒಂದು ಸ್ವಲ್ಪ ಉದಾರಿ, ಸೋವಿಯತ್ ಒಕ್ಕೂಟದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತ ಬಯಸಿದಂತಹ ಒಬ್ಬ ವ್ಯಕ್ತಿ ಈತ. ಯಾರು? ಮಿಖಾಯಿಲ್ ಗಾರ್ಬಚೇವ್. ಹಾಗಾಗಿ ಆತ ಸಾಕಷ್ಟು ಸುಧಾರಣೆಗಳನ್ನು, ಬದಲಾವಣೆಗಳನ್ನು ಜಾರಿಗೆ ತಂದ. ಅವನ ಬದಲಾವಣೆಗಳ ಫಲ ಸೋವಿಯತ್ ಒಕ್ಕೂಟದ ವಿಘಟನೆ. ಯಾವ ಸುಧಾರಣೆಯನ್ನು ಜಾರಿಗೆ ತಂದ, ಯಾವ ಬದಲಾವಣೆಗಳನ್ನು ಆತ ಜಾರಿಗೆ ತಂದ ಅಂದ್ರೆ ಇಲ್ಲಿ ಒಂದೆರಡನ್ನು ನಾವು ಪ್ರಮುಖವಾಗಿ ಮಾತನಾಡೋಣ. ಅವೇ ಸೋವಿಯತ್ ಒಕ್ಕೂಟದ ಪತನಕ್ಕೆ ಪ್ರಮುಖ ಕಾರಣ ಅಂತನೂ ನಾವು ಹೇಳ್ಬೋದು. ಒಂದು ಗ್ಲಾಸ್ ನಾಷ್ಟ.
ಗಾರ್ಬಚೇವ್ ಜಾರಿಗೆ ತಂದಂತಹ ಸುಧಾರಣೆಗಳಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಸುಧಾರಣೆ ಅಂದ್ರೆ ಗ್ಲಾಸ್ ನಾಸ್ಟಾ ಅಂತ. ಅದು ರಷ್ಯನ್ ಪದ ಗ್ಲಾಸ್ ನಾಸ್ಟಾ. ಕನ್ನಡದಲ್ಲಿ ಮುಕ್ತತೆ ಅಂತ ಹೇಳ್ಬೋದು. ಓಪನ್ನೆಸ್, ಇಂಗ್ಲಿಷ್ ಅಲ್ಲಿ ಓಪನ್ನೆಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಮುಕ್ತತೆ ಅಂತ ಹೇಳೋದು. ಅಂದ್ರೆ ಏನನ್ನು ಮುಚ್ಚಿಡದೆ ಎಲ್ಲವನ್ನೂ ತೆರೆದಿಡುವಂತಹ ಒಂದು ವ್ಯವಸ್ಥೆ, ಅದನ್ನು ಗ್ಲಾಸ್ ನಾಸ್ಟಾ ಅಂತ ಕರೀತಾರೆ. ಅಂದ್ರೆ ಇಲ್ಲಿಯ ತನಕ ಸೋವಿಯತ್ ರಷ್ಯಾದಲ್ಲಿ ಏನು ಎಲ್ಲವನ್ನೂ ರಹಸ್ಯವಾಗಿಡುವಂತಹ, ಗೌಪ್ಯವಾಗಿಡುವಂತಹ, ಸಾಮಾನ್ಯ ಜನರಿಗೆ ತಿಳಿಯದಂತೆ ಮಾಡುವಂತಹ ಒಂದು ವ್ಯವಸ್ಥೆ ಇತ್ತು, ಅದನ್ನೆಲ್ಲ ತೆಗೆದುಹಾಕಿ ಮುಕ್ತವಾದವನ್ನು ತರಬೇಕು, ಎಲ್ಲರಿಗೂ ಏನು ಅನ್ನುವುದು ಅರ್ಥವಾಗಬೇಕು ಅಂತ ಹೇಳ್ಬಿಟ್ಟು ಗಾರ್ಬಚೇವ್ ಹಳೆಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಕೆ ಆತ ಮುಂದೆ ಬಂದ. ಮುಕ್ತ ಮಾತುಕತೆಗೆ ಅವಕಾಶ, ಚರ್ಚೆಗೆ ಅವಕಾಶ, ಪತ್ರಿಕಾ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಇವುಗಳನ್ನು ನೀಡುವ ಬಗ್ಗೆ ಆತ ಆಲೋಚನೆ ಮಾಡ್ದ ಮತ್ತು ಅದನ್ನು ಜಾರಿಗೆ ತಂದ. ಓಕೆ, ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ವಿಚಾರಗಳ ಮೇಲೆ ಮುಕ್ತವಾಗಿ ಜನ ಚರ್ಚೆ ಮಾಡಿಕೊಳ್ಬಹುದಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟ. ಇದನ್ನೇ ನಾವು ಗ್ಲಾಸ್ ನಾಸ್ಟಾ ಅಂತ ಕರಿತೇವೆ. ಅಂದ್ರೆ ನೋಡಿ, ಇಲ್ಲಿಯ ತನಕ ಒಂದು ರೀತಿ ಕಮ್ಯುನಿಸ್ಟ್ ಭಯ, ಆತಂಕದಲ್ಲಿ ರಾಜಕೀಯ ಹಕ್ಕುಗಳಿಲ್ಲದೆ ಜನರನ್ನೇನು ಇಟ್ಕೊಳ್ಳಲಾಗಿತ್ತು, ಅದರಲ್ಲಿ ಬದಲಾವಣೆಯನ್ನು ತರೋಕೆ ಗಾರ್ಬಚೇವ್ ಗ್ಲಾಸ್ ನಾಸ್ಟಾವನ್ನು ಜಾರಿಗೆ ತಂದ. ಅಂದ್ರೆ ಒಂದು ರೀತಿಯ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಇವುಗಳನ್ನು ಜಾರಿಗೆ ತರೋಕೆ ಆತ ಇಚ್ಛೆ ಪಟ್ಟು ಗ್ಲಾಸ್ ನಾಸ್ಟಾ ತಂದ. ಇದನ್ನೇ ನಾವು ಗಾರ್ಬಚೇವ್ನ ಒಂದು ಪ್ರಮುಖ ಸುಧಾರಣೆ ಅಂತ ನಾವು ಕರಿತೀವಿ. ಎರಡನೇದಾಗಿ ಪೆರಿಸ್ಟ್ರಾಯಿಕಾ. ಪೆರಿಸ್ಟ್ರಾಯಿಕಾ ಇದು ಸಹ ಒಂದು ರಷ್ಯನ್ ಪದ. ಪೆರಿಸ್ಟ್ರಾಯಿಕಾ ಅಂದ್ರೆ ಪುನರ್ ನಿರ್ಮಾಣ, ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಸೋವಿಯತ್ ರಷ್ಯಾದಲ್ಲಿ ಏನು ಒಂದು ವ್ಯವಸ್ಥೆ ಇತ್ತು, ಅದು ರಾಜಕೀಯ ವ್ಯವಸ್ಥೆ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಅಥವಾ ಆಡಳಿತ ಅನ್ನೋದಿರ್ಬೋದು, ಏನೆಲ್ಲ ಇರ್ಬೋದು, ಏನೆಲ್ಲ ವ್ಯವಸ್ಥೆ ಇದೆ, ಆ ಇಡೀ ವ್ಯವಸ್ಥೆಯನ್ನೇ ಪುನರ್ ನಿರ್ಮಾಣ ಮಾಡಬೇಕು. ಏಕೆಂದ್ರೆ ಈಗಿರುವ ಒಂದು ವ್ಯವಸ್ಥೆ ಸರಿ ಇಲ್ಲ, ಇದರಿಂದ ಆರ್ಥಿಕ ಬೆಳವಣಿಗೆ ಅನ್ನೋದಾಗ್ತಾ ಇಲ್ಲ, ಜನರಲ್ಲಿ ಒಂದು ರೀತಿಯ ಏನದು ಗೆಲುವು ಅನ್ನುವುದಿಲ್ಲ. ಹಾಗಾಗಿ ವ್ಯವಸ್ಥೆಯನ್ನು ನಾವು ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟು ಆತ ಆಡಳಿತ, ಶಿಕ್ಷಣ, ಸಾರಿಗೆ, ನ್ಯಾಯಾಂಗ ವ್ಯವಸ್ಥೆ, ಈ ಎಲ್ಲ ಆಡಳಿತ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಬೇಕು, ಬದಲಾಯಿಸಬೇಕು, ಬದಲಾವಣೆಗಳನ್ನು ತರಬೇಕು ಅಂತ ಅನ್ಕೊಂಡು ಜಾರಿಗೆ ತಂದ ಒಂದು ಸುಧಾರಣೆಯನ್ನೇ ನಾವು ಪೆರಿಸ್ಟ್ರಾಯಿಕಾ ಅಂತ ಕರಿತೀವಿ. ಅಂದ್ರೆ ಅರ್ಥ, ಕಮ್ಯುನಿಸಂನ ಸರ್ವಾಧಿಕಾರವನ್ನು ಸಡಿಲಗೊಳಿಸಿ ಖಾಸಗೀಕರಣಕ್ಕೆ ಅವಕಾಶ. ನೋಡಿ, ಅಲ್ಲಿಯ ತನಕ ಖಾಸಗೀಕರಣಕ್ಕೆ ಅವಕಾಶವೇ ಇಲ್ಲ ಸೋವಿಯತ್ ರಷ್ಯಾದಲ್ಲಿ. ಖಾಸಗಿ ಆಸ್ತಿಗೆ ಅವಕಾಶ ಇಲ್ಲ, ಖಾಸಗೀಕರಣಕ್ಕೆ ಅವಕಾಶ ಇಲ್ಲ, ಬಂಡವಾಳಶಾಹಿಗೆ ಅವಕಾಶ ಇಲ್ಲ. ಎಲ್ಲವೂ ಸರ್ಕಾರ ಏನ್ ಹೇಳುತ್ತೆ ಅದನ್ನೇ ಮಾಡಬೇಕಿತ್ತು. ಆದರೆ ಅದರ ಬದಲು ಖಾಸಗೀಕರಣವನ್ನು ಜಾರಿಗೆ ತರಬೇಕು, ಖಾಸಗೀಕರಣಕ್ಕೆ ಅವಕಾಶವನ್ನು ಕೊಡಬೇಕು, ಮುಕ್ತ ಮಾರುಕಟ್ಟೆಗೆ ಅವಕಾಶ ಕೊಡಬೇಕು, ಖಾಸಗಿ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸುಧಾರಣೆಯನ್ನು ಜಾರಿಗೆ ತಂದ. ಇದನ್ನೇ ನಾವು ಪೆರಿಸ್ಟ್ರಾಯಿಕಾ ಅಂತ ಕರಿತೀವಿ. ಅಂದ್ರ ಅರ್ಥ, ರಾಜಕೀಯವಾಗಿ ಹೆಚ್ಚು ಹಕ್ಕು ಬಾಧ್ಯತೆಗಳನ್ನು ಜನರಿಗೆ ಕೊಡೋದು, ಆರ್ಥಿಕವಾಗಿ ಸುಧಾರಣೆಗಳನ್ನು ಜಾರಿಗೆ ತಂದು ಈ ಒಂದು ಖಾಸಗಿ ವ್ಯವಸ್ಥೆಯನ್ನೂ ಸಹ ಒಳಗೊಳ್ಳುವಂತೆ ಮಾಡಿಕೊಳ್ಳುವ ಒಂದು ಬದಲಾವಣೆಯನ್ನು ತರುವ ಕೆಲಸವನ್ನು ಆತ ಮಾಡ್ದ. ಅದನ್ನು ನಾವು ಪೆರಿಸ್ಟ್ರಾಯಿಕಾ ಅಂತ ನಾವು ಕರಿತೀವಿ. ಸೊ ಈ ಎರಡು ಬದಲಾವಣೆಗಳು ಈಗಾಗಲೇ ಸಾಕಷ್ಟು ಜರ್ಜರಿತರಾಗಿದ್ದಂತಹ ಜನರ ಮೇಲೆ ಬಹುದೊಡ್ಡ ಪರಿಣಾಮವನ್ನು, ಪ್ರಭಾವವನ್ನು ಅವು ಬೀರಿದವು. ಹೀಗಾಗಿ ಆ ಸೋವಿಯತ್ ಒಕ್ಕೂಟ ಎನ್ನುವುದು ಮುರಿದು ಬೀಳೋಕೆ ದಾರಿ ಮಾಡಿಕೊಡ್ತು. ಸೊ ಈ ಎಲ್ಲ ಸುಧಾರಣೆಗಳು ಮತ್ತು ಈ ಎಲ್ಲ ಕಾರಣಗಳು ನಾನೇನೆಲ್ಲ ಹೇಳಿದ್ದೀನಿ, ದುಡಿಯುವ ವರ್ಗದಲ್ಲಿ ಉತ್ಸಾಹ ಇರಲಿಲ್ಲ, ಜನರಿಗೆ ಸ್ವಾತಂತ್ರ್ಯ ಅನ್ನೋದಿರಲಿಲ್ಲ, ಆರ್ಥಿಕ ಪ್ರಗತಿ ಎನ್ನುವುದಿಲ್ಲ, ಆಹಾರದ ಸಮಸ್ಯೆ ಎನ್ನುವುದು ಉಂಟಾಗಿತ್ತು, ಆರ್ಥಿಕ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿತ್ತು, ಹೆಚ್ಚು ಹಣವನ್ನು ಮಿಲಿಟರಿಗಾಗಿ ಖರ್ಚು ಮಾಡಲಾಗ್ತಾ ಇತ್ತು. ಇಂತಹ ಒಂದು ವ್ಯವಸ್ಥೆಯಿಂದ ಹೊರಬರೋಕೆ ಜನ ತಯಾರಾಗೋದ್ರು ರಷ್ಯಾದಲ್ಲಿ, ಸೋವಿಯತ್ ಒಕ್ಕೂಟದಲ್ಲಿ. ಹಾಗಾಗಿ ಈತ ಗಾರ್ಬಚೇವ್ ಉದಾರವಾದದ ಬಾಗಿಲನ್ನು ಆತ ತೆರೆದ. ಓಕೆ, ಸೊ ಸೋವಿಯತ್ ಒಕ್ಕೂಟದ ವಿಘಟನೆಗೆ ಆತ ದಾರಿಯನ್ನು ಮಾಡಿಕೊಟ್ಟ. ಅವನೇನು ಸೋವಿಯತ್ ಒಕ್ಕೂಟವನ್ನು ವಿಘಟನೆ ಮಾಡಬೇಕು, ಗಣರಾಜ್ಯಗಳನ್ನು ಎಲ್ಲ ಸ್ವತಂತ್ರಗೊಳಿಸಬೇಕು ಅನ್ನುವ ಮನಸ್ಸು ಆತನಿಗಿರಲಿಲ್ಲ. ಆದರೆ ಕ್ರಮೇಣವಾಗಿ ಎಲ್ಲಾ ಗಣರಾಜ್ಯಗಳು ನಾವು ಸ್ವತಂತ್ರವಾಗ್ತೇವೆ ಎನ್ನುವಂತಹ ಒಂದು ಕೂಗನ್ನು
ವ್ಯಕ್ತಪಡಿಸಿದೋ. 1990ರಲ್ಲಿಯೇ 1988ರಲ್ಲಿಯೇ ಲುಥುವೇನಿಯಾ ಹೊರಬಂತು. 1990ರಲ್ಲಿ ಎಸ್ಟೋನಿಯಾ, ಲ್ಯಾಟ್ವಿಯಾ ಸೋವಿಯತ್ ಒಕ್ಕೂಟದಿಂದ ಹೊರಬಂದು ಕೊನೆಗೆ 1991ರಲ್ಲಿ ಇತರೆ ಗಣರಾಜ್ಯಗಳು ಸಹ ಹೊರಬಂದು. ಓಕೆ ನೋಡಿ, ಸೋವಿಯತ್ ಒಕ್ಕೂಟದಿಂದ ಕೊನೆಗೆ 11 ಗಣರಾಜ್ಯಗಳು ಡಿಸೆಂಬರ್ 21, 1991ರಂದು ಹೊರಬಂದು. ಓಕೆ, ಅವು CIS ಅಂತ, ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಒಂದು ಒಕ್ಕೂಟ ರಚನೆ ಮಾಡಿಕೊಂಡು, ಓಕೆ, ಇನ್ನು ಉಳಿದ 4 ಗಣರಾಜ್ಯಗಳು ಸೇರಿ ರಷ್ಯನ್ ಫೆಡರೇಷನ್ ಅಂತ ಒಂದು ಹೊಸ ಒಕ್ಕೂಟ ಕಟ್ಕೊಂಡು, ಹೀಗಾಗಿ 1991ರ ಡಿಸೆಂಬರ್ನಲ್ಲಿ, ಡಿಸೆಂಬರ್ 31ರಂದು ಅಧಿಕೃತವಾಗಿ ಸೋವಿಯತ್ ಒಕ್ಕೂಟ ಇಲ್ಲವಾಯಿತು, ಸೋವಿಯತ್ ಒಕ್ಕೂಟ ಪತನವಾಯಿತು. ಅಂದ್ರೆ 15 ಗಣರಾಜ್ಯಗಳಿಂದ ಕೂಡಿದಂತಹ ಸೋವಿಯತ್ ಒಕ್ಕೂಟ 1991 ಡಿಸೆಂಬರ್ 31ರ ಹೊತ್ತಿಗೆ ಸಂಪೂರ್ಣವಾಗಿ ವಿಘಟನೆಯಾಯಿತು. ಎಲ್ಲ ಸ್ವತಂತ್ರ ರಾಜ್ಯಗಳಾದವು. ಇವು 11 ಗಣರಾಜ್ಯಗಳು ಸೇರಿ ತಮ್ಮದೇ ಆದಂತಹ ಒಂದು ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅಂತ ಸುಮ್ಮನೆ ಅವರ ಒಂದು ಅನುಕೂಲಕ್ಕಾಗಿ ಮಾಡಿಕೊಂಡು ಅಷ್ಟೇ ಹೊರತು ಎಲ್ಲವೂ ಸ್ವತಂತ್ರ ರಾಜ್ಯಗಳು ಆದವು. ನಾವು ಏನು ಕಾಮನ್ವೆಲ್ತ್ ನೇಷನ್ಸ್ ಅಂತ ಹೇಳಿಬಿಟ್ಟು ಬ್ರಿಟಿಷರ ಅಧೀನದಲ್ಲಿದ್ದ ವಸಾಹತು ದೇಶಗಳೆಲ್ಲ ಸೇರಿ ಕಾಮನ್ವೆಲ್ತ್ ಕೂಟ ಅಂತ ಮಾಡ್ಕೊಂಡಿದೀವಲ್ವಲ್ಲ, ಆ ರೀತಿಯ ಇದು ಒಂದು ಒಕ್ಕೂಟ ಅಷ್ಟೇ. ಆದ್ರೆ ಎಲ್ಲಾ ಗಣರಾಜ್ಯಗಳು ಸ್ವತಂತ್ರಗೊಂಡವು. ಓಕೆ, ರಷ್ಯಾ ಬಹುದೊಡ್ಡ ಗಣರಾಜ್ಯ. ಇವತ್ತಿಗೂ ಸಹ ರಷ್ಯಾ ಬಹುದೊಡ್ಡ ಗಣರಾಜ್ಯವಾಗಿಯೇ ಉಳಿದಿದೆ, ಬಹುದೊಡ್ಡ ದೇಶವಾಗಿ ಅದು ಉಳ್ಕೊಂಡಿದೆ. ಇವತ್ತಿಗೂ ಅಮೆರಿಕದ ಎದುರು ಪೈಪೋಟಿಯನ್ನು ನಡೆಸುವಂತಹ ಒಂದು ಪ್ರಯತ್ನವನ್ನು ರಷ್ಯಾ ಮತ್ತೆ ಮಾಡ್ತಾ ಇದೆ, ಪುಟಿನ್ ಅವರ ಒಂದು ನೇತೃತ್ವದಲ್ಲಿ ಎನ್ನುವುದು ನಿಮ್ಮ ಗಮನದಲ್ಲಿ ಇರಲಿ. ಸೊ ಹೀಗೆ 1917ರಲ್ಲಿ ಜಾರಿಗೆ ಬಂದ ಸೋವಿಯತ್ ಒಕ್ಕೂಟ 1991ರಲ್ಲಿ ಪತನಗೊಂಡಿತು, ವಿಘಟನೆಯಾಯಿತು. ಸೊ ಇದನ್ನೇ ನಾವು ಸೋವಿಯತ್ ಒಕ್ಕೂಟದ ವಿಘಟನೆ ಅಂತ ನಾವು ಕರಿತೀವಿ. ಓಕೆ, ಬಹುಶಃ ನಾನು ಏನು ಮಾತಾಡಿದ್ದೀನಿ ಅದು ನಿಮಗೆ ಅರ್ಥವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾವು ಚರ್ಚೆ